ಹಾ, ಬುದ್ಧಿಶಕ್ತಿ ಮತ್ತು ಪ್ರಜ್ಞೆ, ಪ್ರಜ್ಞಾನ, ಇದಕ್ಕೆ ವ್ಯತ್ಯಾಸ ಏನು ಅಂತ. ಈಗ ಪ್ರವೃತ್ತಿ, ಇನ್ಸ್ಟಿಂಕ್ಟ್, ಇಂಟೆಲಿಜೆನ್ಸ್, ಇಂಟೆಲೆಕ್ಟ್, ಬುದ್ಧಿ, ಇಂಟ್ಯೂಷನ್, ಪ್ರಜ್ಞೆ, ಮತ್ತು ಇಂಟೆಲಿಜೆನ್ಸ್, ಪ್ರಜ್ಞಾನ, ಇದಕ್ಕೆ ವ್ಯತ್ಯಾಸ ಏನು ಅಂತ ತಿಳ್ಕೋಬೇಕು. ಪ್ರವೃತ್ತಿ ಅಂದ್ರೆ ಅದಕ್ಕೆ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಬುದ್ಧಿಗೆ ಇಂಟೆಲೆಕ್ಟ್ ಅಂತ ಹೇಳ್ತಾರೆ, ಇಂಟ್ಯೂಷನ್ಗೆ ಪ್ರಜ್ಞೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಇದು ಚಕ್ರ, ಇದು ಚಿತ್ರ. ಇದರಲ್ಲಿ ಇನ್ಸ್ಟಿಂಕ್ಟ್ ಅಂದ್ರೆ ಪ್ರವೃತ್ತಿ ಬಾಹ್ಯ ಸರ್ಕಲ್, ಅದು ಇಂಟೆಲೆಕ್ಟ್ ಒಳಗಡೆದು, ಇಂಟ್ಯೂಷನ್ ಒಳಗಡೆದು, ಅದ್ರ ಒಳಗಡೆ ಆತ್ಮಸ್ವರೂಪಿಯಾಗಿದೆ, ಬುದ್ಧಿಶಕ್ತಿ ಇದೆ, ಅಲ್ಲಿ ಪ್ರಜ್ಞೆ ಇದೆ. ಪ್ರಜ್ಞೆ ಅಲ್ಲ, ಇದು ಏನದು ಪ್ರಜ್ಞಾನ ಇದೆ. ಇಲ್ಲಿ ಇನ್ಸ್ಟಿಂಕ್ಟ್ ಪ್ರವೃತ್ತಿ, ಇಂಟೆಲೆಕ್ಟ್ ಬುದ್ಧಿ, ಇಂಟ್ಯೂಷನ್ ಪ್ರಜ್ಞೆ, ಇದು ಆತ್ಮ. ಈಗ ಏನಾಗುತ್ತೆ, ನಾವು ಇದು ದೇಹ, ಈ ದೇಹ ಏನಾಗುತ್ತೆ, ಪ್ರಬಂಧ ಏನೋ ಒಳಗೆ ಬರ್ತದೆ, ನಾವು ಅದಕ್ಕೆ ರಿಯಾಕ್ಷನ್ ಮಾಡ್ತೇವೆ. ಆಯ್ತಾ? ಈಗ ಈ ನಾಲ್ಕರ ಮಧ್ಯೆ ವ್ಯತ್ಯಾಸ ಏನು? ಪ್ರವೃತ್ತಿ ಅಂದ್ರೆ ಏನಪ್ಪಾ? ಪ್ರವೃತ್ತಿ ಅಂದ್ರೆ ನಮ್ಮ ದೇಹದ ಸ್ವಭಾವ, ದೇಹಕ್ಕೆ ಅದಲ್ಲಿ ಸ್ಪಾಂಟೇನಿಯಸ್ ಅಂದ್ರೆ ತನ್ನಂತ ನಡೀತಾ ಇರ್ತದೆ, ಆಟೋಮೆಟಿಕ್. ಸ್ಪಾಂಟೇನಿಯಸ್ ಅಂದ್ರೆ ಅನದರ್ ಮೀನಿಂಗ್ ಫಾರ್ ಸ್ಪಾಂಟೇನಿಯಸ್ ಇಸ್ ಆಟೋಮೆಟಿಕ್. ಇಲ್ಲ ಏನು ಕೊಡ್ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈಗ ಉದಾಹರಣೆಗೆ ದೇಹದಲ್ಲಿ ಹಾರ್ಟ್ ಬೀಟ್ ನಡೀತಾ ಇದೆಯಪ್ಪ, ಸ್ಪಾಂಟೇನಿಯಸ್. ಕಣ್ಣು ಕಾಣ್ತಾ ಇದೆ, ಮಿದುಳು ಕೆಲಸ ಮಾಡ್ತದೆ. ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇಲ್ಲ. ಅದಿಲ್ಲಿಂದಾಗಿದ್ದು ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಃ ಮಿತಿ ಮನ್ಯತೆ. ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಆ ಜಗನ್ಮಾತೆ, ತಾಯಿ ಶಕ್ತಿ ನಿಮ್ಮ ದೇಹ ಕೆಲಸ ಮಾಡಲಿಕ್ಕೆ ಏನು ಮಾಡಲೇಬೇಕಾಗಿಲ್ಲ ಅಲ್ವಾ? ಅದು ನಡೀತಾ ಇದೆ. ಅದಕ್ಕೆ ಪ್ರವೃತ್ತಿ ಇದೆ, ಅಲ್ಲಿ ಮಾಡುವನಿಲ್ಲ. ಅದಕ್ಕೆ ಸ್ಪಾಂಟೇನಿಯಸ್ ಅಂತ ಇಂಗ್ಲಿಷ್ ಹೇಳ್ತಾರೆ, ಆಟೋಮೆಟಿಕ್ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಮಿಷಿನ್. ಅದು ನಿಮ್ಮಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇದೆ, ಆಟೋಮೆಟಿಕ್ ಕಾರ್ ಇದೆ, ಗೇರ್ ಹಾಕಬೇಕಾಗಿಲ್ಲ. ಅಂತಕ್ಕೆ ಸ್ಪಾಂಟೇನಿಯಸ್ ಆಟೋಮೆಟಿಕ್ ಅಲ್ವಾ? ಮಾಡ್ತಾ ಇದೆ ಯಾರು? ಜಗನ್ಮಾತೆ. ನಿಮ್ಮ ಶರೀರವನ್ನು ಕ್ಷಣ ಕ್ಷಣಕ್ಕೂ ನಡೆಸ್ತಾ ಇದ್ದಾಳೆ ಪ್ರಕೃತಿ. ಅದಕ್ಕೆ ಪ್ರವೃತ್ತಿ ಅಂತ ಹೇಳಿ. ಎರಡನೇದು ಬುದ್ಧಿ. ಪ್ರವೃತ್ತಿ ಯಾರು ಕೊಡೋಗಿ? ನಿಮ್ಗೆ ಪ್ರವೃತ್ತಿ ಕೊಟ್ಟದ್ದು ಯಾರು? ಪ್ರಕೃತಿ, ಜಗನ್ಮಾತೆ. ನಿಮ್ದಲ್ಲ ಅದು. ಆದ್ರೆ ನಾವು ಅಹಂಕಾರದಿಂದ ನಾನೇ ಮಾಡ್ತಾ ಇದ್ದೆ ಅಂತ ಹೇಳ್ತೇವೆ. ಶರೀರ ಕೆಲಸ ಮಾಡ್ತೇವೆ, ನಾನೇ ಮಾಡ್ತೇನೆ ಅಂತ ಹೇಳ್ತೇವೆ ನಾವು ಅಹಂಕಾರದಿಂದ. ಅಹಂಕಾರ ವಿಮೂಢಾತ್ಮ ಕರ್ತಃ ಮಿತಿ ಮನ್ಯತೆ. ಆಯ್ತಾ? ಎರಡನೇದು ಬುದ್ಧಿಶಕ್ತಿ. ಬುದ್ಧಿಶಕ್ತಿ ನಿಮ್ಗೆ ಕೊಟ್ಟದ್ದು ಯಾರು? ಬುದ್ಧಿಶಕ್ತಿ ಕೊಟ್ಟದ್ದು ಭಗವಂತ. ಆದ್ರೆ ಬುದ್ಧಿಯಲ್ಲಿ ಏನಿರ್ಬೇಕು ಅದು ಕೊಟ್ಟದ್ದು ಸಮಾಜ. ಬುದ್ಧಿಯಲ್ಲಿ ಲದ್ದಿ ಸೇರಿದ್ದು ಸಮಾಜ. ನಿಮ್ ಬುದ್ಧಿಯಲ್ಲಿ ಎಲ್ಲ ಸೇರಿಸ್ತಲ್ಲ, ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು, ಯೋಚನೆಗಳು, ಅದು ಯಾರು ಕೊಟ್ಟದ್ದು? ಸಮಾಜ. ನಿಮ್ ಬುದ್ಧಿಯಲ್ಲಿ
ಸ್ವಂತವಾದ ಏನಾದ್ರು ಒಂದು ಇದೆಯೇನ್ರಪ್ಪ ನಿಮ್ ಬುದ್ಧಿಯಲ್ಲಿ? ಸ್ವಂತವಾದ ಏನಾದ್ರು ನಿಮ್ ತಲೆ ಒಂದು ವಿಚಾರ ಇದೆಯಾ? ಏನ್ ಹೇಳೋದು ಹೇಳಿ, ಏನಾದ್ರು ಒಂದಿದ್ಯಾ? ಇಷ್ಟು ಜೀವನ, ಎಷ್ಟು 30 ವರ್ಷ 40 ವರ್ಷ ಆಯ್ತು, ನಿಮ್ಮ ಬುದ್ಧಿಯಲ್ಲಿ ಒಂದು ಸ್ವಂತವಾದ ಏನಾದ್ರು ಒಂದು ಇದೆಯಾ? ನನಗೆ ಹೇಳಿ ನೋಡೋಣ. ಈ ಡ್ರೆಸ್ ಹಾಕೊಂಡು ನಿಮ್ ಸ್ವಂತ ವಿಚಾರನಾ? ನೋಡ್ರಿ, ಈ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣ್ಬೇಕ್ರಿ ನಾನು. ಈ ಡ್ರೆಸ್ ಯಾವ್ದೋ ಒಂದು ಸಿನಿಮಾ ನೋಡಿದ್ರ, ಹೀರೋಯಿನ್ ಹಾಕಿದ್ರೆ ಎಷ್ಟು ಜನ ಚೆನ್ನಾಗಿದೆ. ಈ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ, ಅದು ನೋಡಿ ಜನ ಅಪ್ರಿಷಿಯೇಟ್ ಮಾಡ್ಬೇಕು. ನಮ್ ಕಂಪ್ಲೀಟ್ ಬುದ್ಧಿಯಲ್ಲಿ ಇರೋದೆಲ್ಲ ಸಮಾಜ. ಬುದ್ಧಿಯಲ್ಲಿ ನಿಮ್ ಸ್ವಂತದ್ದು ಏನೂ ಇಲ್ವೇ ಇಲ್ಲ. ನಮ್ಮ ಎಲ್ಲ ಎಜುಕೇಶನ್ ಅಂತ ಏನ್ ಹೇಳ್ತೇವೆ, ಅದು ನಿಮ್ ಬುದ್ಧಿಯ ಟ್ರೈನಿಂಗ್ ಅಷ್ಟೇ. ಅದು ಬುದ್ಧಿಯಲ್ಲಿ ಬರೀ ಲದ್ದಿ ಸೇರ್ತದೆ ಅಷ್ಟೇ, ಏನೋ ಸರಿಯಾದ ಏನು ಸೇರಲ್ಲ. ಪ್ರಪಂಚ ಬಹಳ ಬುದ್ಧಿವಂತರಿ ಅವನು ಅಂದ್ರೆ ಬಹಳ ಒಳ್ಳೆ ಟ್ರೈನ್ ಅಂತ. ಒಳ್ಳೆ ಟ್ರೈನ್ ಆಗಿದೆ ಅಂತ. ಎಜುಕೇಶನ್ ಅಂದ್ರೆ ಬುದ್ಧಿಯನ್ನು ಟ್ರೈನ್ ಮಾಡೋದು. ನಾವು ಈ ಆನೆಗಳನ್ನ ಕೆಡ್ಡದಲ್ಲಿ ಇಟ್ಕೊಳ್ತೇವೆ. ಕೆಡದಲ್ಲಿ ಆನೆ ಚೆನ್ನಾಗಿ ಟ್ರೈನ್ ಮಾಡ್ತೇವೆ, ಎಲ್ಲ ಸರಿಯಾಗಿ ಚೆನ್ನಾಗಿ ಒಳ್ಳೆ ಆನೆ ಅಂತ. ಒಳ್ಳೆ ಆನೆ ಅಂತ ಒಳ್ಳೆ ಟ್ರೈನ್ಡ್ ಆನೆ ಅಷ್ಟೇ ಅದು. ಸೊ ನಿಮ್ ಬುದ್ಧಿ ಎಷ್ಟು ಜಾಸ್ತಿ ಬುದ್ಧಿ ಅಂದ್ರೆ ಅಷ್ಟು ಒಳ್ಳೆ ಟ್ರೈನ್ಡ್ ಅವನು ಅಷ್ಟೇ. ಟ್ರೈನಿಂಗ್ ಯಾಕೆ? ಆನೇನು ಹಿಡ್ಕೊಂಡು ಟ್ರೈನಿಂಗ್ ಮಾಡೋದು ಯಾಕೆ? ನಮ್ ಕೆಲಸ ಮಾಡಿಸ್ಕೊಳ್ಳಿಕ್ಕೆ. ಸಮಾಧಿ ಬಂದು ಟ್ರೈನಿಂಗ್ ಮಾಡಿದ್ರೆ ಫಿಕ್ಸ್ ಮಾಡ್ಕೊಂಡು ಸಮಾಧಿ ಕೆಲಸ ಮಾಡ್ಲಿಕ್ಕೆ. ಏನ್ ಅಪ್ರಿಷಿಯೇಷನ್, ಒಳ್ಳೆ ಮಾರ್ಕ್ಸ್ ಬಂದ್ರಿ, ಬಹಳ ಬುದ್ಧಿವಂತ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಅಂತ. ಕುದುರೆಗೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಜನ, ಕತ್ತೆ ನೋಡ್ಕೊಳ್ಳಲ್ಲ. ಯಾಕಂದ್ರೆ ಕುದುರೆ ಓಡ್ತದೆ, ಕುದುರೆ ಮೇಲೆ ಕೂತ್ಕೊಂಡು ಓಡ್ತದೆ. ಪಾಪ ಕುದುರೆ ಹಣೆ ಬರ ಬೇಡ, ಅದ್ರ ಒಂದು 50 kg 100 kg ಮನುಷ್ಯ ಕೂತ್ಕೊಂಡು ಅದು ಓಡ್ಬೇಕು ಅವನು. ಅದಕ್ಕೆ ಒಳ್ಳೆ ಕುದುರೆ, ಅದಕ್ಕೆ ಚೆನ್ನಾಗಿ ಅಪ್ರಿಷಿಯೇಷನ್. ಮಸಾಜ್ ಮಾಡೋದು, ಕತ್ತೆಗೆ ಯಾರು ಮಸಾಜ್ ಮಾಡ್ಕೊಳ್ಳಲ್ಲ, ಅದು ಮಾಡಲ್ಲ ಕೆಲಸ. ಹಾಗಾಗ್ಬಿಟ್ಟು ಪ್ರಪಂಚದಲ್ಲಿ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಸಮಾಜದಲ್ಲಿ, ಅವನು ಒಳ್ಳೆ ಟ್ರೈನ್ಡ್, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕುದುರೆ ಅದು. ನೀವೆಂತ ಕುದುರೆನ ಕತ್ತೆನೋ? ಕತ್ತೆಗೆ ಯಾರು ಅಪ್ರಿಷಿಯೇಟ್ ಮಾಡೋದು? ಅದೇನು ಅದು ಅದ್ಮೇಲೆ ಕೂತ್ಕೊಂಡು ಯಾರು ಓಡಲ್ಲ ಅದು. ಸಮಾಜದ ಅಪ್ರಿಷಿಯೇಟ್ ಬರ್ತಾ ಇದ್ರೆ ಅರ್ಥ ಏನೋ, ಇದು ಒಳ್ಳೆ ಕುದುರೆ ಕೆಲಸ, ವೆಲ್ ಟ್ರೈನ್ಡ್ ಅಂತ. ಅದು ಬುದ್ಧಿ. ನಿಮ್ಮ ಬುದ್ಧಿಯಲ್ಲಿ ಸ್ವಂತದ ಏನು ಇಲ್ವೇ ಇಲ್ಲ. ಕಡೆ ಪ್ರಜ್ಞೆ ಇದೆ, ಪ್ರಜ್ಞೆಗೆ ಇಂಟ್ಯೂಷನ್ ಅಂತ ಇದೆ, ಅದು ನಿಮ್ ಸ್ವಂತದ್ದು, ಅದು ಆತ್ಮನಿಂದ ಬರೋದು. ಅದು ಕೂಡ ಮನಸ್ಸೇ, ಇಂಟ್ಯೂಷನ್ ಕೂಡ ಮನಸ್ಸೇ, ಮನಸ್ಸಿನ ಒಳಭಾಗ ಅದು. ಸೊ ನಮ್ಮ ಆಧ್ಯಾತ್ಮ ಪ್ರಯಾಣ ಅಂದ್ರೆ ಇನ್ಸ್ಟಿಂಕ್ಟ್ ಅಥವಾ ಪ್ರವೃತ್ತಿ ಏನು ಮಾಡ್ಕೋಬೇಡಿ, ಅದು ಇದ್ದೇ ತನ್ನ ಶರೀರ ತನ್ನ ಸ್ಥಾನ ಇರ್ಲಿ, ಅದನ್ನ ಹಾಳು ಮಾಡ್ಕೋಬೇಡಿ ಅಷ್ಟೇ. ಅದನ್ನು ಹಾಳು ಮಾಡ್ತೇವೆ. ತಿನ್ನಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿಯೋದು, ಮಾಡಬಾರ್ದು ಮಾಡೋದು, ಅದು ಏನ್ ಮಾಡ್ತೇವೆ? ಪ್ರಕೃತಿ ನಡೀತದೆ, ಅದು ಏನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡ್ಬೇಕಾಗಿಲ್ಲ, ನಾವು ರಿಪೇರಿ ಮಾಡ್ಬೇಕಾದ ಬುದ್ಧಿ. ಅದು ಸಮಾಜದಿಂದ ಬಂದದ್ದು, ನಮ್ ಸ್ವಂತದ್ದು ಏನಿಲ್ಲ. ಅಲ್ಲಿ ನಡಿಬೇಕು ವೇದಾಂತ ವಿಚಾರ, ಆತ್ಮ ವಿಚಾರ, ನಾನು ಯಾರು ಅಂತ. ಇಲ್ಲಿ ನಾವು ಸಮಾಜದಲ್ಲಿ ಒಳ್ಳೆ ಕುದುರೆ ಆಗಿ, ಸಮಾಜ ಸೇವಕರಾಗಿ ಸಮಾಜದಲ್ಲಿ ಅದೇನ್ ಹೇಳ್ತಾರೆ, ಸಮಾಜ ದಾಸನಾಗಿ ಜೀವನ ಮಾಡ್ಬೋದು. ಕುರಿಗಳು ಸ್ವಲ್ಪ ಬುದ್ಧಿ ಚೆನ್ನಾಗಿ ಓದಿದಾನೆ ಅಂದ್ರೆ ಅವನೇ ಇದು ಅಂತ. ಅವನು ಒಳ್ಳೆ ಕುರಿ, ಏನ್ ಮಾಡ್ಬೇಕು? ಒಳ್ಳೆ ಟ್ರೈನ್ ಕುರಿ. Smart intellect person is there, no? He is the best Bakra for the society. Clear or not clear? We think that a smart guy, very intelligent guy. He is very good servant of servant. Slave. He won't even think, he can't even think of himself. ಅವ್ನು ನಾನು ಯಾಕೆ ಬದುಕ್ತೇನೆ, ಯಾಕೆ ಕೆಲಸ ಮಾಡೋದು ಗೊತ್ತಿಲ್ಲ, ಅವ್ನು ಥಿಂಕ್ ಮಾಡೋಕ್ಕಾಗಲ್ಲ. ಆಯ್ತಾ? ಕಡೆಗೆ ಇಂಟ್ಯೂಷನ್ ಅಂತ ಪ್ರಜ್ಞೆ ಅಂತ, ಅಲ್ಲಿ ಏನಾಗುತ್ತೆ, ಇನ್ಸ್ಟಿಂಕ್ಟ್ ಅಲ್ಲಿ ಆಟೋಮೆಟಿಕ್, ಇಂಟೆಲೆಕ್ಟ್ ಅಲ್ಲಿ ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುವಲ್. ಅದು ಏನೋ ಮಾಡ್ಬೇಕು, ಬುದ್ಧಿ ಹೇಳ್ಬೇಕು. ಆಯ್ತಾ? ಯಾಕಂದ್ರೆ ನಮ್ಮಿಂದ ಬಂದ ಸ್ವಂತ ಅಲ್ಲದು, ಅದು ಸಮಾಜದ. ಇಂಟ್ಯೂಷನ್ ಆಟೋಮೆಟಿಕ್, ಸ್ಪಾಂಟೇನಿಯಸ್, ಸ್ಫೂರ್ತಿ. ಇಂಟ್ಯೂಷನ್ ಸ್ಫೂರ್ತಿ ಅಂತ ಹೇಳ್ಬೋದು, ಪ್ರಜ್ಞೆ ಅಂತ ಹೇಳ್ಬೋದು. ಅರ್ಥ ಆಗ್ತೀಯಾ? ಪ್ರಜ್ಞೆ ಅಂತ ಹೇಳ್ಬೋದು ಅದಕ್ಕೆ.
ಪ್ರಜ್ಞಾನ ಅಂದ್ರೆ ಇಂಟೆಲಿಜೆನ್ಸ್, ಅನ್ಕಂಡೀಷನ್ಡ್. ಪ್ರಜ್ಞೆ ಅಂದ್ರೆ ಇಂಟ್ಯೂಷನ್. ಸೊ ಈಗ ಇಂಟ್ಯೂಷನ್ ಅಲ್ಲಿ ಹೆಚ್ಚಿನ ಇಂಟ್ಯೂಷನ್ ಇದೆ ಪೇಂಟಿಂಗ್ ರೀ. ಸುಮ್ಮನೆ ಚಿತ್ರ ನೋಡಿ ಕಾಪಿ ಮಾಡೋದು ಪೇಂಟಿಂಗ್ ಅಲ್ಲ, ಹೊಸ ಸ್ಫೂರ್ತಿ. ಆಯ್ತಾ? ಕವಿತೆ, ತ್ಯಾಗರಾಜರ ಕೀರ್ತನೆ, ಪುರಂದರದಾಸರ ಅದೆಲ್ಲ ಸ್ಫೂರ್ತಿ, ಅದು ಇಂಟ್ಯೂಷನ್, ಸ್ಫೂರ್ತಿ ಅಂತ ಹೇಳ್ಬೋದು. ಆಯ್ತಾ? ಅದು ಸ್ಫೂರ್ತಿ ಕೂಡ ನಾನು ಒಳಗಿಂದ ಬರೋದು, ಅದು ಆತ್ಮನಿಂದ ಬರೋದು. ಬುದ್ಧಿಯಲ್ಲಿ ವಿಚಾರಗಳು ಹೊರ ಸಮಾಜದಿಂದ ಬರೋದು. ಇಂಟೆಲೆಕ್ಟು, ಇನ್ಸ್ಟಿಂಕ್ಟು ಭಗವಂತನಿಂದ ಬರೋದು, ಶಕ್ತಿಯಿಂದ ಬರೋದು, ಜಗನ್ಮಾತೆಯಿಂದ. ಸ್ಫೂರ್ತಿ ಆತ್ಮನಿಂದ ಬರೋದು. ಶಿವ ಸ್ಫೂರ್ತಿ ಕೊಡ್ತಾನೆ, ಜಗನ್ಮಾತೆ ಶರೀರ ಕೊಡ್ತಾನೆ. ಸ್ಫೂರ್ತಿ ಕೂಡ ಮನಸ್ಸಿಂದ ಬರೋದು. ಆಯ್ತಾ? ಅದು ಒಳಗಿನ ಮನಸ್ಸು, ಅಂತರ್ಮುಖ, ಅಂತರ್ ಮನಸ್ಸು. ಹಾಗೆ ನಮ್ಮ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಇನ್ಸ್ಟಿಂಕ್ಟ್ ಅಥವಾ ಪ್ರವೃತ್ತಿಯನ್ನು ಏನು ಮಾಡ್ಕೋಬೇಡಿ, ದೇಹವನ್ನು ಹಾಳು ಮಾಡ್ಕೋಬೇಡಿ, ಒಳ್ಳೆದಾಗಿಟ್ಕೊಳ್ಳಿ. ಬುದ್ಧಿಯನ್ನು ರಿಪೇರಿ ಮಾಡ್ಕೊಳ್ಳಿ ಜ್ಞಾನ ಯೋಗದಿಂದ. ಅದು ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಸಮಾಜದಿಂದ, ನಿಧಿಧ್ಯಾಸದಿಂದ. ಆಯ್ತಾ? ಇಂಟ್ಯೂಷನ್ ಅನ್ನ ಸಾಕ್ಷಿಯಾಗಿ ಜೀವನ ನಡೆಯೋದನ್ನ ಕಲಿಕೊಳ್ಳಿ. ಅವಾಗ ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಇಂಟೆಲೆಕ್ಟು ಸಮಾಜಕ್ಕೆ, ಬಾಹ್ಯ ಪ್ರಪಂಚ ಕೆಲಸ ಮಾಡ್ಬೇಕು, ಇಂಟೆಲೆಕ್ಟ್ ಬೇಕು. ಆಯ್ತಾ? ಅದು ಕೆಲಸ ಮಾಡ್ಬೇಕಾದ್ರೆ ಸ್ಫೂರ್ತಿಯಿಂದ ಕೆಲಸ ಮಾಡೋದಕ್ಕೂ ಸಮಾಜದಲ್ಲಿ ಏನಿದೆ ಅದಕ್ಕೆ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬಾಹ್ಯ ಪ್ರಪಂಚ ಕೆಲಸ ಮಾಡೋದಕ್ಕೂ ಒಳಗಿಂದ ಅಂತರಂಗ ಪ್ರೇರಣೆಯಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಡೀತಾ ಇರ್ತದೆ. ಅಲ್ವಾ? ನೀವು ಇಲ್ಲಿ ಕ್ಲಾಸಿಗೆ ಬಂದ್ರಿ, ಅದು ಇನ್ಸ್ಟಿಂಕ್ಟೋ, ಇಂಟೆಲೆಕ್ಟೋ, ಇಂಟ್ಯೂಷನೋ? ನೀವು ಇಲ್ಲಿಗೆ ಬಂದ್ರಲ್ಲ, ಅದು ಪ್ರವೃತ್ತಿಯಿಂದ ಬಂದ್ರೋ, ಬುದ್ಧಿಯಿಂದ ಬಂದ್ರೋ, ಮತ್ತು ಅಥವಾ ಪ್ರಜ್ಞೆಯಿಂದ ಬಂದ್ರೋ? ಅದು ಪ್ರಜ್ಞೆಯಿಂದ ಬಂದು, ಇಂಟೆಲೆಕ್ಟ್ ಇಂದ ಅಲ್ಲ. ಬುದ್ಧಿ ಹೇಳಲ್ಲ ಸಮಾಜ. ಬುದ್ಧಿ ಆಧ್ಯಾತ್ಮಿಕ ಮಾಡಕ್ ಹೋಗ್ಬಿಡ್ರಪ್ಪ, ಆಧ್ಯಾತ್ಮಿಕ ಮಾಡಿದ್ರೆ ಕುರಿಗಳಿದ್ದವನು ಮತ್ತೆ ಕುರಿ ಆಗೋದು ಬಿಟ್ಬಿಟ್ರೆ, ಸಮಾಜದಲ್ಲಿ ವ್ಯವಸ್ಥೆ ಒಳಗಾಗಿರ್ಬೇಕಾದ್ರೆ ನೀವು ಆಧ್ಯಾತ್ಮಿಕ ಹೋಗ್ಬೇಡಿ. ಅದಕ್ಕೆ ಆಧ್ಯಾತ್ಮಿಕ ಹೋದ್ರೆ ಸಮಾಜಕ್ಕೆ ಅನ್ಕಂಫರ್ಟಬಲ್ ಇರಲ್ಲ ಅಲ್ವಾ? ಸೊ ಆಧ್ಯಾತ್ಮಿಕ ನಿಮ್ಗೆಲ್ಲ ಪ್ರೋಗ್ರಾಮಿಂದ ಹೊರಬರುವ ಕೆಲಸ ಅದು. ಅಬ್ಸರ್ವ್ ಮಾಡ್ಬೇಕು. ನನಗೆ ನಿನ್ನೆ ನಿಮ್ಮ ಕ್ಲಾಸ್ ಒಬ್ರು ಬಂದಿದ್ರು. ಅವರು ನನ್ನ ಹಳೆ ಕೊಲೆಗೂ. ಈ ಪ್ರಜ್ಞೆ ಅಂದ್ರೆ ನಮ್ಮ ಒಳಗಿಂದ ಮಾತ್ರ ಬರೋದಲ್ಲ, ಅದು ಪ್ರಪಂಚದಿಂದ ಬರ್ತದೆ, ಭಗವಂತನಿಂದ ಬರ್ತದೆ. ಅದು ಯಾರ ಮೂಲಕ ಕೆಲಸ ಮಾಡ್ಬೋದು. ನಿಮಗೆ ಕ್ಲಾಸಿಗೆ ಬರ್ಬೇಕಾದ್ರೆ ಕಾರಣ ಏನು ಅಂತ. ಅವರು ನನ್ನ ಕೊಲೆಗಾಗಿದ್ರು. ಅವ್ರೇನ್ ಮಾಡ್ತಿದ್ದೆ, ಇದಕ್ಕೆ ಹೋಗ್ತಿದ್ವಿ ನಾನು ಆಫೀಸ್ ಕೆಲಸ ಮಾಡಿದ್ಮೇಲೆ ವಾಕಿಂಗ್ ಹೋಗ್ತಿದ್ವಿ. ಇವರು ಅನಂತನ ಬಗ್ಗೆ ಹೇಳ್ತಾರೆ. ಹೋಗುವಾಗ ಅಲ್ಲಿ ಹಿಂದೆ ಏನ್ ಮಾಡ್ತಾರೆ, ಆಫೀಸ್ನಲ್ಲಿ ಸ್ಮೋಕಿಂಗ್ ಅವ್ರು ಹೊರಗೆ ಬಂದಿರ್ತಾರೆ. ಯಾರೊಬ್ಬ ಮುಸ್ಲಿಂ ಒಬ್ಬ ಖಾನ್ ಅಂತ ಹೆಸರು. ಪ್ರಭುಗಳೇ ಬನ್ನಿ ಅಂತ. ಏನಪ್ಪಾ ಅಂತ ಕೇಳಿದೆ. ನೋಡ್ರಿ, ನಮ್ಗೆ ಆಫೀಸ್ನಲ್ಲಿ ತುಂಬಾ ತಲೆ ಬಿಸಿ ಆಗ್ಬಿಡಿ. ಓಹೋ ಒಳ್ಳೆ, ಹೌದಾ? ನಾನು ನಮ್ಮ ಗುರುಗಳು, ಓ ನಿಮ್ ಗುರುಗಳ ಯಾರದು? ಚಿತ್ರಗಳಿದ್ದಾರೆ. ಅವ್ರು ನಾನು ಚೆನ್ನಾಗಿ ಬೈಬಿಟ್ರು. ನೀನ್ ಇಲ್ಲೇ ಯಾಕೆ ಬಂದಿದ್ಯಾ? ಓಕೆ, ನಿಮ್ಮ ಆಫೀಸ್ನಲ್ಲಿ ಪ್ರಭು ಅಂತಿದಾರಲ್ಲ ಅವ್ರ ಹತ್ರ ಹೋಗು ಅಂತ ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಅವ್ರಿಗೆ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತೇನೆ, ನೀವೇನೋ ಅಧ್ಯಾತ್ಮ ಕ್ಲಾಸ್ ಮಾಡ್ತೇನೆ ಅಂತ ಕೇಳ. ಹೌದಲ್ಲ, ನನಗೆ ಇದು ಆಶ್ಚರ್ಯ ಆಯ್ತು. ಇವನು ಮುಸ್ಲಿಂ ಅಂತ ಹೇಳ್ತಾನೆ, ಅವನಿಗೆ ಗುರು ಇದೆ ಅಂತ ಹೇಳ್ತಾನೆ. ಗುರು ಏನೋ ಹೇಳ್ತಾನೆ ಅಂತ ಇವನು ಹ್ಞೂ ಅಂತ ಹೇಳಿದೆ. ಅಲ್ಲಿ ಪಕ್ಕದಲ್ಲಿ ಇವ್ರು ನಿಂತಿದ್ದ ಅನಂತನು. ಅವ್ರು ಕೇಳಿಸ್ಕೊಂಡ್ರು. ಅವರು ಆಮೇಲೆ ಅಂತ ಕೇಳಿದ್ರು, ನೀವೇನು ಅಧ್ಯಾತ್ಮ ಕ್ಲಾಸ್ ಮಾಡ್ತೀರಾ ಅಂತ. ಹೌದು ಅಂತ ಹೇಳಿದ್ರು. ಇದೆಲ್ಲ ಮಾಡ್ತೇನೆ ಅಂತ ಹೇಳಿದ್ರು. ನಾನು ನಿಮ್ಮ ಶಿಷ್ಯ ಆಗಬೇಕು ಅಂತ ಹೇಳಿದ್ರು. ಅವ್ರು ಅಂದ್ರ ಶಿಷ್ಯ ಆದ್ರು, 10 ವರ್ಷದ ಕೆಳಗಿದ್ರು. ಇವನು ಆ ಖಾನ್ ಇದಲ್ಲ, ಅವನು ಮಾತಾಡಿಲ್ಲ. ಅವನ ನೆನಪೇ ಇಲ್ಲ ಇದ್ರ ಬಗ್ಗೆ. ಅವನ ಮುಖಾಂತರ ಅಂತಃಪ್ರಜ್ಞೆ ಭಗವಂತ ಮಾತಾಡ್ತಿದ್ದಾನೆ. ಮೆಸೇಜ್ ಯಾರಿಗೆ? ಅವರಿಗಲ್ಲ, ಮೆಸೇಜ್ ಅನಂತನಿಗೆ. ಹಾಗೆ ಅಂತವನ್ನ ನಮ್ಮೊಳಗೆ ಮಾತ್ರ ಅಂತ ತಿಳ್ಕೊಬಿಡಿ, ಅದು ಎಲ್ಲಿಂದ ಬಂದ್ಬಿಡ್ತದೆ. ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಂಟೆಲಿಜೆನ್ಸ್ ಅಂದ್ರೆ ಸಾಕ್ಷಿ, ಅರಿವು. ಈ ಇಂಟೆಲೆಕ್ಟು, ಇಂಟ್ಯೂಷನ್ನು, ಇಂಟೆಲೆಕ್ಟು, ಇನ್ಸ್ಟಿಂಕ್ಟ್ ಅದೆಲ್ಲ ಕೆಲಸ ಮಾಡ್ತಾ ಇರ್ತದೆ. ಮಾಡ್ತಾವೆ, ಕಡೆಗೆ ಒಂದ್ಸಲ ಆಫ್ ಆಗ್ತವೆ, ಆನ್ ಆಫ್ ಆಗ್ತವೆ. ಸಾಕ್ಷಿ ಯಾವಾಗಲೂ ಆಫ್ ಆಗಲ್ಲ, ಸದಾ ಕಾಲ ಇರ್ತದೆ. ಅದು ಅನ್ಕಂಡೀಷನ್ಡ್, ಅದಕ್ಕೆ ಸಾಕ್ಷಿ ಅಂತ. ಹಾಗಾದ್ರೆ ಇಲ್ಲಿ ಇನ್ಸ್ಟಿಂಕ್ಟು ಆಟೋಮ್ಯಾಟಿಕ್, ಇಂಟ್ಯೂಷನು ಆಟೋಮ್ಯಾಟಿಕ್ ಅಂದ್ರೆ ಸ್ಪಾಂಟೇನಿಯಸ್. ಇಂಟ್ಯೂಷನ್ ಮಾಡಿ, ಬಟ್ ಇಂಟೆಲೆಕ್ಟ್ ಇದೆಯಲ್ಲ ಮ್ಯಾನ್ಯುವಲ್ ಮಾಡಬೇಕು.
ನಾನು ಮಾಡ್ತೇನೆ ಅಂತ ಅಹಂಕಾರ ಇರ್ಬೇಕಲ್ಲಿ, ಅಹಂಕಾರ ಇರ್ತದೆ, ಮಾಡುವಂದಿರ್ಬೇಕು. ಇಲ್ಲಿ ಎರಡರಲ್ಲಿ ಮಾಡುವಂದಿಲ್ಲ. ಅರ್ಥ ಆಯ್ತಾ? ಈ ಇಂಟ್ಯೂಷನ್ ಹೇಗಿರ್ತಂದ್ರೆ, ನನ್ನ ಮಗಳು ಆರ್ಟಿಸ್ಟ್ ಅವಳು, ಅವಳಿಗೆ ಏನೋ ಒಂದು ಪ್ರಾಜೆಕ್ಟ್ ಕೊಡ್ಬೇಕು. ಅಮ್ಮ ಯಾವ ಕೊಡ್ತೀಯಾ? ನೋಡ್ತೇನೆ. ಅಲ್ಲ, ಒಂದು ಡೇಟ್ ಹೇಳು, ನಾನು ಇಂಜಿನಿಯರ್, ಡೇಟ್ ಕೇಳಬೇಕು ನನಗೆ, ಡೇಟ್ ಹೇಳು, ನನಗೆ ಯೋಚನೆ ಮಾಡಿ ಕೊಡ್ತೇನೆ. 4 ದಿವಸ ನನಗೆ ಇದಾಗ್ತದೆ, ಯಾಕಂದ್ರೆ ಅವ್ರಿಗೆ ಕೊಡದಿದ್ರೆ ಕಾಲೇಜಲ್ಲಿ ಏನಾರು ಆಗುತ್ತಂತ. ಅಮ್ಮ ಯಾವ ಕೊಡ್ತೀಯಾ? ಗೊತ್ತಿಲ್ಲ, ನಾನು ಥಿಂಕ್ ಮಾಡ್ಬೇಕು. ಅವಳಿಗೆ ಸ್ಫೂರ್ತಿ ಬಂದಿಲ್ಲ. ಸ್ಫೂರ್ತಿ ನಾವು ಬರ್ಸಕ್ಕಾಗಲ್ಲ. ಅದು ಒಳಗಡೆ ಬರ್ಬೇಕು ಅಲ್ವಾ? ನಮ್ಗೆ ನಾವು ಇಂಜಿನಿಯರ್, ನಮ್ ಟಾರ್ಗೆಟ್ ಬೇಕು. ಅವ್ಳು ಟಾರ್ಗೆಟ್ ಕೊಡೋಕ್ಕಲ್ಲ. ಇಂಜಿನಿಯರ್ ಆಗಿದ್ರೆ ಒಳ್ಳೆ ಇಂಟೆಲೆಕ್ಟ್ ಇರಬೇಕು. ಏನ್ ಮಾಡೋಕೆ ಓದಿರು, ಟಾರ್ಗೆಟ್ ಕೊಡೋಕೆ ಓದಬೇಕು. ಇಂಟ್ಯೂಷನ್ಗೆ ಏನ್ ಟಾರ್ಗೆಟ್ ಕೊಡ್ತೀರಾ? ಯಾವ ಬರ್ತದೆ ಏನ್ ಗೊತ್ತು? ಕಡೆಗೆ ಒಂದ್ ದಿವಸ ಸಡನ್ ಆಗಿ ಇಂಟ್ಯೂಷನ್ ಬರ್ತದೆ. ಹೋಗಿ ರೂಮಲ್ಲಿ ಬಾಗಿಲು ಹಾಕೋದ್ಬಿಟ್ರೆ 8-10 ಗಂಟೆಗೆ ಕೆಲಸ ಮಾಡ್ತಾನೆ, ಹೊರಗೆ ಬರುವಾಗ ಒಳ್ಳೆ ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿ ಬರ್ತಾರೆ. ಅದು ಸ್ಫೂರ್ತಿ ಬರೋದು, ಅದು ನಾವು ತರಕ್ಕಾಗಲ್ಲ. ಯಾರಿಗೆ ಫೋರ್ಸ್ಫುಲ್ ಮಾಡಿ ನೀವು ಆರ್ಟಿಸ್ಟ್ ಆಗೋ ಅಥವಾ ಪೈಟ್ ಆಗೋ ಅಂತ ಹೇಳಕ್ಕಾಗಲ್ಲ. ಅದ ಹೊರಗೆ ಬರ್ಬೇಕು. ಈ PPT ಮಾಡ್ಬೇಕಾದ್ರೆ ನನಗೆ 11 ಗಂಟೆ ಕೆಲಸ ಮಾಡ್ತಾನೆ ಕಂಟಿನ್ಯೂಸ್. ಅಷ್ಟರೊಳಗೆ ನನಗೆ ಸ್ಫೂರ್ತಿ ಬರಲ್ಲ. ಏನೋ ಮಾಡ್ತಾ ಇದ್ದೇನೆ, ಟಿವಿ ನೋಡ್ತಾ ಇರ್ತೇನೆ, ಏನೋ ನೆಟ್ಫ್ಲಿಕ್ಸ್ ನೋಡ್ತೇನೆ, ಏನೋ ಮಾಡ್ತೇನೆ. ಕಡಲ ಸ್ಫೂರ್ತಿ ಒಳ್ಳೆ 11 ಗಂಟೆ ಕೂತ್ಕೊಂಡಂಗೆ ಹೇಳಿಲ್ಲ. ಸಂಜೆ 4 ಗಂಟೆ ಕೂತ್ಕೊಂಡ್ರೆ ರಾತ್ರಿ 3 ಗಂಟೆಗೆ ಎದ್ದದು. ನಮ್ಮ ಹೆಂಡತಿ ಕೈಯಲ್ಲಿ 2 ಸಲ ಬಯಸ್ಕೊಂಡೆ, ಏನ್ರಿ ಮಾಡ್ತೀವಿ ಇಷ್ಟೊತ್ತು ಅಂತ. ಆ ಸ್ಫೂರ್ತಿ ಬರ್ತಾ ಇರುವಾಗ ತಡಿಲಿಕ್ಕಾಗಲ್ಲ. ಅದು ಮಾಡೋದಲ್ಲ, ಬರೋದು. ಅದು ಸ್ಫೂರ್ತಿ. ಕಡೆಗೆ ಕೂತ್ಕೊಂಡ್ರೆ 11 ಗಂಟೆ ಕೆಲಸ ಮಾಡಿದಾಗ ಕೈಯೆಲ್ಲ ಹಿಡ್ದ ಬಿಟ್ಟಿದೆ, ನೋವು. ಕಡೆಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಮಲಗಿದೆ. ಬಟ್ ಆ ಕೆಲಸ ಮಾಡ್ತಾರೆ, ಅದು ಗೊತ್ತೇ ಆಗಲ್ಲ. ಅಷ್ಟು ಸ್ಫೂರ್ತಿ ಇರ್ತದೆ, ಉತ್ಸಾಹ ಇರ್ತದೆ. ಅದು ಅಂತರಂಗದಿಂದ ಬರೋದು. ನಾನು ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ಅದು ಬುದ್ಧಿ. ಅಲ್ಲಿ ನಾನಿಲ್ಲ. ಆಯ್ತಾ? ಹಾಗಿದೆ ಆತ್ಮಜ್ಞಾನ ಬರೋದೊಂದು ಏನು? ನಿಮ್ಮ ಪ್ರಜ್ಞೆ ಜಾಗೃತ ಆಗಬೇಕು. ಒಳಗಡೆಯಿಂದ ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು. ಮಾಡವನಿಲ್ಲ, ಕರ್ತ ಇಲ್ಲ, ಭೋಕ್ತ ಇಲ್ಲ, ಜ್ಞಾತ ಇಲ್ಲ. ಆ ಭಗವಂತನಿಂದ ಒಳಗಡೆ ಕೆಲಸ ನಡೀತಾ ಇರಬೇಕು. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನಿ, ಶಿವೋಹಂ ಶಿವೋಹಂ ಶಿವೋಹಂ. ಹಾಗಾಗಿಟ್ಟು ಈ ಬುದ್ಧಿ ಮತ್ತು ತಲೆ ಕೆಲಸ ಮಾಡೋದು ಇಂಟೆಲೆಕ್ಟ್. ಬುದ್ಧಿ ಕೆಲಸ ಮಾಡೋದು ತಲೆ, ಅದಕ್ಕೆ ತಲೆ ಅಂತ ಹೇಳುದು. ತಲೆ ಅಂದ್ರೆ ಇಂಟೆಲೆಕ್ಟ್. ಆಯ್ತಾ? ಕಡೆಗೆ ಈ ಇಂಟ್ಯೂಷನ್ ಆಗಲಿ, ಕಡೆಗೆ ಫೀಲಿಂಗ್ ಆಗಲಿ, ಅದೆಲ್ಲ ಬರೋದು ಹೃದಯದಿಂದ. ಅದಕ್ಕೆ ಹೃದಯ ಅಂತ ಹೇಳೋದು. ಆಯ್ತಾ? ಹೃದಯ ಬರೀ ಇದೆ ಅಂತ ತಿಳ್ಕೊಬೇಡಿ. ಮಿದುಳಲ್ಲಿ ರೈಟ್ ಸೈಡ್ ಅದು ಮಿದುಳು, ಹೃದಯನೇ ಅದು. ಹೋಲ್ ಬಾಡಿ ಫೀಲಿಂಗ್ ಅದು. ಅಲ್ಲಿ ಲವ್ ಇದೆ, ಪ್ರೇಮ ಇದೆ, ಕರುಣೆ ಇದೆ, ಆರ್ಟ್ ಇದೆ, ಮ್ಯೂಸಿಕ್ ಇದೆ. ಆಯ್ತಾ? ಒಂದು ಒಳ್ಳೆ ವಿಷಯ ಹೇಳ್ತೇನೆ. ಇಲ್ಲೆಲ್ಲ ಹೆಂಗಸ್ರೆ, ಮೆಜಾರಿಟಿ ಎಲ್ಲ ಹೆಂಗಸ್ರೆ. ನಮ್ಮ ಇದಕ್ಕೆ ಬರೋದು ಲೈಟರ್ಸ್ ಫೌಂಡೇಶನ್ಗೆ. ಆಧ್ಯಾತ್ಮಿಕಲ್ಲಿ ಹೆಂಗಸರಿಗೆ ಇಂಟ್ಯೂಷನ್ ಬಹಳ ಜಾಸ್ತಿ. ಅದಕ್ಕೆ ನಮ್ಮ ಕ್ಲಾಸಿಗೆ ಬರುವ ಅವರೇ. ಆಧ್ಯಾತ್ಮಿಕವಾಗಿ ಇಂಟ್ಯೂಷನ್ ಇದೆಯಲ್ಲ, ಅಂದ್ರೆ ಆತ್ಮಕ್ಕೆ ಹತ್ತಿರ ಆಗೋದು ಹೆಂಗಸರಲ್ಲಿ ಜಾಸ್ತಿ, ಗಂಡಸರಿಗೆ ಕಂಪೇರ್ ಮಾಡಿದ್ರೆ. ಗಂಡಸರಿಗೆ ಸ್ಟ್ರಾಂಗ್ ಕೆಲಸ ಮಾಡೋದೇನೋ ಇಂಟೆಲೆಕ್ಟ್. ಅಲ್ಲಿ ಈಗೋ ಇದೆ, ಅದು ಬಾಹ್ಯ ಪ್ರಪಂಚ ಸಂಬಂಧಪಟ್ಟದ್ದು. ಅವ್ರು ಹೊರಗೋಗಿ ಕೆಲಸ ಮಾಡ್ಬೇಕು, ಅಲ್ಲಿ ಈಗೋ ಬೇಕು, ಇಂಟೆಲೆಕ್ಟ್ ಬೇಕು. ಹೆಂಗಸರು ಏನಾಗುತ್ತೆ, ಇಂಟ್ಯೂಷನ್ ಪವರ್ಫುಲ್ ಆಗಿರ್ತದೆ. ಇದೆರಡು ಕಾರಣ. ಒಂದೇನಂದ್ರೆ ಅವರು ಅಂತರ್ಮುಖ, ಗಂಡಸರಿಗೆ ಕಂಪೇರ್ ಮಾಡಿದ್ರೆ. ಗಂಡಸರು ಬಹಿರ್ಮುಖ. ಕಡೆಗೆ ಅವರ ಹೊಟ್ಟೆಯಲ್ಲಿ ಗರ್ಭಧಾರಣೆ ಮಾಡಿದಾಗ ಮಗು ಒಳಗಿರ್ತದೆ, ಮನಸ್ಸು ಒಳಗಿರ್ತದೆ. ಅಂತರ್ಮುಖ ಆಗೋದು ಸುಲಭ ಅವರಿಗೆ. ಇಂಟ್ಯೂಷನ್ಸ್ ಜಾಸ್ತಿ ಅವರಲ್ಲಿ. ಹೆಂಗಸರು ಆಧ್ಯಾತ್ಮಿಕವಾಗಿ ಗಂಡಸರಿಗಿಂತ ಜಾಸ್ತಿ. ಶಮ ದಮ ತಿದೀಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ ಮುಖ್ಯತ್ವದಲ್ಲಿ ಹೆಂಗಸರಿಗೆ ಜಾಸ್ತಿ. ಆಗ ನಾವು ನೋಡಿದ್ವಿ, ಏನಪ್ಪಾ ನಮ್ದು ಇಲ್ಲಿ ಇಕ್ವಾಲಿಟಿ ಇಲ್ಲ. ನಮ್ಮ ಆಫೀಸಲ್ಲಿ ಇಕ್ವಾಲಿಟಿ ಇದೆ, ಹೆಂಗಸರು ಜಾಸ್ತಿ, ಇಂಜಿನಿಯರ್ಸ್ ಹೆಂಗಸರ, ಗಂಡಸರು. ಅದು ಸೈಂಟ್ಗಳು ಜಾಸ್ತಿ, ಗಂಡಸರೇ ಅಲ್ಲ. ಇದೇನು ಅಂತ ಹೆಂಗಸರು ಸೈಂಟ್ ಇಲ್ಲ ಅಂತ. ಹೆಂಗಸರು ಸೈಂಟ್ ಆಗ್ಬೇಕಾಗಿಲ್ಲ. ಅವ್ರು ಎಲ್ಲಿರ್ತಾರೋ ಅಲ್ಲೇ ಆಧ್ಯಾತ್ಮಿಕ ಮುಂದುವರ್ತಿದ್ರು ಅವರು. ಈ ಹೆಂಗಸರಲ್ಲಿ ಪ್ರೇಮ ಇದೆ, ಕರುಣೆ ಇದೆ, ಅಥವಾ ಪ್ರಜ್ಞೆ ಜಾಸ್ತಿ, ಇದು ಇಂಟ್ಯೂಷನ್ ಇದೆ. ಅದನ್ನು ಪಡ್ಕೊಳ್ಬೇಕಾದ್ರೆ ಗಂಡಸರು ಸಾಧನೆ ಮಾಡಬೇಕು. ಹೆಂಗಸರಲ್ಲಿ ಏನಿದೆ ಸಹಜವಾಗಿ, ಅದನ್ನು ಪಡ್ಬೇಕಾದ್ರೆ ಗಂಡಸರು ಸಾಧಬೇಕು. ಆ ಇಂಟೆಲೆಕ್ಟ್ ಅದರಲ್ಲಿ ಏನೋ ಅಹಂಕಾರ ಇದ್ರಲ್ಲಿ ಕಳ್ಕೊಳ್ಬೇಕಾದ್ರೆ ಅವ್ರು ಪ್ರಯತ್ನ ಮಾಡ್ಬೇಕು.
ಪ್ರಕೃತಿ ಸಪೋರ್ಟ್ ಪ್ರಕೃತಿ ಏನಿದೆ ಆರಾಮಾಗಿ ಕೊಟ್ಬಿಡಿದೆ, ಇನ್ಸ್ಟಿಂಕ್ಟ್ ತರ. ಇನ್ಸ್ಟಿಂಕ್ಟ್ ತರ. ಆಯ್ತಾ? ಅದಕ್ಕೋಸ್ಕರ ನಾವು ಅವರು ಹಿಮಾಲಯಕ್ಕೆ ಹೋದ್ರು, ಅವ್ರ ಸನ್ಯಾಸ ತಗೊಂಡ್ರು, ಅದೆಲ್ಲ ಕೇಳ್ತೇವೆ. ಅದು ಕೇಳಿದ್ರೆ ಅಯ್ಯೋ ಹೆಂಗಸರಿಗೆ ಇದು ಅಪಾರ್ಚುನಿಟಿ ಇಲ್ಲಲ್ಲ ಅಂತ. ಹೆಂಗಸರು ಅಪಾರ್ಚುನಿಟಿ ಬೇಕೇ ಆಗಿಲ್ಲ, ಅವ್ರು ಒಳಗೆ ಅಲ್ಲಿ ಮನೇಲಿ ಇದ್ದಾಗಲೇ ಅವರು ಆಲೆ ಆಧ್ಯಾತ್ಮಿಕವಾಗಿ ಮುಂದುವರ್ತಿರ್ತಾರೆ. ಇದರಲ್ಲಿ ಇನ್ಸ್ಟಿಂಕ್ಟ್ ಇದೆಯಲ್ಲ, ಇನ್ಸ್ಟಿಂಕ್ಟ್ ಅಥವಾ ಪ್ರವೃತ್ತಿ, ಅದು ದೇಹಕ್ಕೆ ಸಂಬಂಧಪಡುದು. ಅದು ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಅವಚೇತನ, ಸುಪ್ತ ಚೇತನ, ಅವಚೇತನ ಅನ್ಕಾನ್ಶಿಯಸ್ ಮೈಂಡ್. ಅಲ್ಲಿ ಕಾನ್ಶಿಯಸ್ ಇದೆ, ಅದು ಆಟೋಮೆಟಿಕ್ ಕೆಲಸ ಮಾಡ್ತದೆ. ಬುದ್ಧಿ ಇದೆಯಲ್ಲ, ಅದು ಚೇತನ, ಕಾನ್ಶಿಯಸ್ ಮೈಂಡ್. ಬಾಹ್ಯ ಪ್ರಪಂಚ ಡೀಲ್ ಮಾಡ್ಬೇಕಾದ್ರೆ ನಾನು ವಿಚಾರ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ನಾನು ಬರ್ಲೇಬೇಕಲ್ಲಿ. ಇಂಟ್ಯೂಷನ್ ಇದೆಯಲ್ಲ, ಅದು ಸುಪ್ತ ಚೇತನ, ಒಳಗಡೆ ಕೆಲಸ ಮಾಡ್ತದೆ. ಪ್ರೇಮ, ಕರುಣೆ, ಆರ್ಟ್, ಮ್ಯೂಸಿಕ್ ಇಲ್ಲ ಒಳಗಡೆ ಬರ್ತದೆ. ಹಾಗೆ ಆತ್ಮಜ್ಞಾನ ಏನು? ಪ್ರಜ್ಞೆ ಜಾಗೃತ ಆಗಬೇಕು. ಅದು ಪ್ರಜ್ಞೆ ಜಾಗೃತ ಆಗೋದು ಹೇಗೆ? ಪ್ರಜ್ಞೆ ಇದೆಯಲ್ಲ, ಅದು ಪ್ರಜ್ಞೆ ಏನಾಗುತ್ತೆ, ಕವರ್ ಆಗುತ್ತೆ. ಈ ಇನ್ಸ್ಟಿಂಕ್ಟ್ ಮತ್ತು ಇಂಟೆಲೆಕ್ಟ್ ಇದೆಯಲ್ಲ, ಅದು ನಮ್ಮನ್ನು ಮಿಕ್ಸ್ ಮಾಡ್ಬಿಡ್ತದೆ, ಅದನ್ನ ಆರೋಪ ಮಾಡ್ಬಿಡ್ತದೆ, ಕವರ್ ಮಾಡ್ಬಿಡ್ತದೆ. ಹಾಗಾಗಿಟ್ಟು ಇನ್ಸ್ಟಿಂಕ್ಟ್ ಅಂದ್ರೆ ನಮ್ಮ ಶರೀರದಲ್ಲಿ ಏನು ನಡೀತಾ ಇದೆ ಎಲ್ಲ ಇನ್ಸ್ಟಿಂಕ್ಟ್. ಈಗ ಏನೋ ಒಂದು ಹೋಗ್ತಾ ಇದ್ವಿ, ಏನೋ ಪ್ರಾಣಿ ಓಡಿಸ್ಕೊಂಡ್ ಬಂದು ಹೆದರಿಕೆ ಬರ್ತದೆ, ಅದು ಬುದ್ಧಿಯಿಂದ ಬರೋದಲ್ಲ, ಅದು ಪ್ರಜ್ಞೆಯಿಂದ ಬರೋದಲ್ಲ, ಇನ್ಸ್ಟಿಂಕ್ಟ್ ಅಂದ್ರೆ ಪ್ರವೃತ್ತಿಯಿಂದ ಬರೋದು, ಫಿಯರ್. I'll come next. We'll come to which side? This slide. ಇಲ್ಲಿ No. Gut feeling comes from instinct. Sixth sense is developed intellect. Also a part of the intuition. Intuition means intuition can be for self-realization or siddhi. Intuition is coming from the present moment. Okay, intuition can be about the self or intuition can be about the world. If it's related to world, it's called siddhi. ಇಲ್ಲಿ ಸಿದ್ಧಿ ಅಂದ್ರೆ ಏನು? ಇಲ್ಲಿ ನಮ್ಗೆ ನೋಡ್ರಿ, ಹೆದರಿಕೆ ಆಯ್ತು, ನನ್ಗೆ ಗೊತ್ತಿತ್ರಿ ಅದು ಹಾಗೆ ಆಗತ್ತಂತ. ಅದು ಗೊತ್ತಾಗೋದು ಹೊಟ್ಟೆಯಲ್ಲಿ, ಇನ್ಸ್ಟಿಂಕ್ಟ್ ಅಂತ ಹೇಳೋದು. ಇಟ್ಸ್ ರಿಲೇಟೆಡ್ ಟು ಬಾಡಿ. ಅಂದ್ರೆ ಮುಂದಾಗೋದು ನಾವು ಗೊತ್ತಾಗತ್ತಂತ, ಮುಂದಾಗೋದು ಈಗ ಗೊತ್ತಾಗ್ತಾ ಇದೆ. ಕಡೆಗೆ ನೋಡ್ರಿ, ಅವ್ರ ಮನಸ್ಸಲ್ಲಿ ಏನಾಗುತ್ತೆ ನನ್ಗೆ ಗೊತ್ತಾಗ್ತಾ ಇದೆ, ಅದನ್ನ ಕಣ್ಣು ಮುಚ್ಕೊಂಡು ಓದಕ್ಕಾಗತ್ತೆ, ಅದೆಲ್ಲ ಸಿದ್ಧಿಗಳು. ಆ ಸಿದ್ಧಿಗಳು ಕೂಡ ಇಂಟ್ಯೂಷನ್ ಡೆವಲಪ್ ಆಗಿದೆ, ಬಾಹ್ಯ ಪ್ರಪಂಚ ಸಂಬಂಧಗಳು. ಅದನ್ನ ಆತ್ಮಜ್ಞಾನ ಮತ್ತು ಇಂಟ್ಯೂಷನ್ ಡೆವಲಪ್ ಆಗಿದೆ, ಪ್ರಜ್ಞೆ ಬೆಳೆದಿದೆ. ಆತ್ಮಜ್ಞಾನ ಆ ಪ್ರಪಂಚ ಬಗ್ಗೆ. ಅಲ್ಲಿ ಅಂದ್ರೆ ಇಂಟ್ಯೂಷನ್ ಅಂತ ಏನು ವಿಶೇಷ ಅಂದ್ರೆ, ಇಂಟೆಲೆಕ್ಟ್ ಬೇಕಾದ್ರೆ ಅದಕ್ಕೆ ಇದು ಬೇಕು, ಡೇಟಾ ಬೇಕು. ಇಂಟೆಲೆಕ್ಟ್ ಅಂದ್ರೆ ಏನು ಅಲ್ರಿಪ್ಪ, ಇಂಟೆಲೆಕ್ಟ್ ಕಂಪ್ಯೂಟರ್ ಅಷ್ಟೇ. ಇಂಟೆಲೆಕ್ಟ್ ಇಸ್ ಕಂಪ್ಯೂಟರ್ ಓನ್ಲಿ. ಅದರಿಂದ ಕಂಪ್ಯೂಟರ್ ಬಯಾಲಜಿಕಲ್ ಕಂಪ್ಯೂಟರ್ ಡೇಟಾ ಕೊಟ್ಟರೆ ಕೆಲಸ ಮಾಡ್ತದೆ, ಡೇಟಾ ಕೊಡಿದ್ರೆ ಕೆಲಸ ಮಾಡಲ್ಲ. ಬಟ್ ಸಮಸ್ಯೆ ಏನಂದ್ರೆ, ಕಂಪ್ಯೂಟರ್ ನಿಮ್ದು, ಕೆಲಸ ಮಾಡೋದು ಸಮಾಜ, ಪ್ರೋಗ್ರಾಮ್ ಮಾಡೋದು ಸಮಾಜ. ಆಯ್ತಾ? ಕಂಪ್ಯೂಟರ್ ನಿಮ್ದು, ಅದ್ರಲ್ಲಿ ಏನ್ ಪ್ರೋಗ್ರಾಮ್ ಬರೀಬೇಕೋ ಅದು ಸಮಾಜ ಬರ್ದೇವು. ಆಯ್ತಾ? ಆ ಸಮಾಜದ ಕೈಯಿಂದ ಕಂಪ್ಯೂಟರ್ ನನ್ನ ಪ್ರೋಗ್ರಾಮ್ ನಾನೇ ಬರ್ಕೊಳ್ಳೋದು, ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು, ಶ್ರವಣ ಮರಣ ನಿಧಿಧ್ಯಾಸ ಅಂತ ಹೇಳೋದು. You understood what I'm saying? The intellect is nothing but a biological computer. But problem is, computer is yours. Programming is done by the society. I'm saying what concerns yours. Programs are society. Atmagnana, Shravana Mana Nidhyasa means I have to take my computer back and do programming myself, reprogramming myself. See, the intellect ಇದೆಯಲ್ಲ, ಇಂಟೆಲೆಕ್ಟ್ ಏನಾಗಿದೆ, ಅದು ಪ್ರೋಗ್ರಾಮ್ ಮಾಡಿದೆ ಸಮಾಜದಿಂದ. ಇಂಟೆಲೆಕ್ಟ್ ಅನ್ನು ರೀಪ್ರೋಗ್ರಾಮ್ ಮಾಡ್ತಾರೆ, ಆ ಪ್ರೋಗ್ರಾಮ್ ಎರಸ್ ಮಾಡ್ತಾರೆ, ಅದು ಗುರುಗಳು, ಅವನು ಸಮಾಜನೇ. ಅದು ಶ್ರವಣ ಮನನ. ಕಡೆ ನಿಧಿಧ್ಯಾಸದಲ್ಲಿ ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಆಯ್ತಾ? ಇನ್ಸ್ಟಿಂಕ್ಟ್ ಅಂದ್ರೆ ನಮ್ಮ ದೇಹ ಕೆಲಸ ಮಾಡೋ ರೀತಿ, ಹೃದಯ ಬಡಿಯೋದು, ಹೆದರಿಕೆ ಆಗೋದು ಕೆಲವು ಸಲ, ಅವೆಲ್ಲ ಇಂಟ್ಯೂಷನ್ ಅಂದ್ರೆ ನಮ್ಮ ಅಂತ ಪ್ರಜ್ಞೆ, ಒಳಗಿಂದ ಗೊತ್ತಾಗೋದು. ಅದು ನೀವು ಮಾಡ್ಬೇಕು, ಅದು ನಿಮ್ಮ ಆಧ್ಯಾತ್ಮಿಕ ಸಾಧನೆ. ಇಂಟ್ಯೂಷನ್ ಡೆವಲಪ್ ಮಾಡೋದು. ಇಂಟ್ಯೂಷನ್ ಡೆವಲಪ್ ಮಾಡ್ಬೇಕಿಲ್ಲ, ಇರೋ ಕಸ ತೆಗೆದ್ರೆ ಸಾಕಷ್ಟೇ.
ಇರೋ ಕಸ ಅದ್ರ ಮೇಲೆ ಕಸ ಮುಚ್ಕೊಂಡ್ಬಿಟ್ಟಿದೆ. ಇಂಟೆಲೆಕ್ಟು ಖಂಡಿತ ನೀವು ಕೊಟ್ಟದಲ್ಲ. ಇಂಟೆಲೆಕ್ಟ್ ಕೊಟ್ಟದ್ದು ಸಮಾಜ. ಇಂಟೆಲೆಕ್ಟ್ ಅಲ್ಲಿ ಏನಿದೆ ಅದು ವಿಚ್ ಪ್ರೋಗ್ರಾಮ್ಗಳು. ಹಾಗೆ ಇದ್ರಲ್ಲಿ ನಿಮ್ದು ಅಂತ ಏನಿದೆ ಇಂಟ್ಯೂಷನ್ ಮಾತ್ರ. ಆಯ್ತು, ಈಗ ಇಂಟ್ಯೂಷನ್ ಅನ್ನ ಅಥವಾ ಅಂತಃಪ್ರಜ್ಞೆ ಡೆವಲಪ್ ಮಾಡೋದು ಹೇಗೆ? ಅಂತಃಪ್ರಜ್ಞೆ ಡೆವಲಪ್ ಆದಾಗ ನಿಮಗೆ ಸಿದ್ಧಿಗಳು ಬರ್ಬೋದು. ನೋಡ್ರಿ ಅದು ಹಾಗೆ ಆಗತ್ತೆ ಅಂತ ಗೊತ್ತಾಗುತ್ತೆ. ನೋಡ್ರಿ ಈ ಹುಡುಗ ಆ ಹುಡುಗಿನ ಮದುವೆ ಆಗ್ಬೇಕಂತ ಗೊತ್ತಾಗುತ್ತೆ. ನನಗೆ ಗೊತ್ತಿತ್ತು, 2 ವರ್ಷ ಮುಂಚೆ ಗೊತ್ತಿತ್ತು. ಸಿದ್ಧಿ. ಸಿಕ್ಸ್ತ್ ಸೆನ್ಸ್, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. No, not necessary. I am saying something will happen, some extra things will happen. Siddhi. I am saying somebody is able to find out 2 years before husband and father, mother, and the boy and girl finding that we'll get married. Somebody knows about it. Some data may be there, but still extra power, no? It's extra power. You don't get it, no? ಸ್ವಲ್ಪ ಅವ್ರಿಗೆ ಬರಲ್ಲ, ನಮ್ ಬೇರೆ ಎಕ್ಸ್ಟ್ರಾ ಪವರ್ ಬಂದ್ರೆ ನಮ್ಗೆ ಸ್ವಲ್ಪ ಇಲ್ಲಿ ಏನೋ ಚುಡ್ತಿದ್ದಾರೆ. ಇಟ್ಸ್ ಅ ಸಿದ್ಧಿ ರೀ. ಸಮ್ ಎನಿಥಿಂಗ್, ಡೋಂಟ್ ವರ್ಕ್ ಟು ಮಚ್. ಎನಿಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಇನ್ ದ ಸೊಸೈಟಿ ಇಸ್ ಕಾಲ್ಡ್ ಸಿದ್ಧಿ. ಸಮ್ ಸಿದ್ಧಿ, ಆಯ್ತಾ? ರೈಟ್. ಈಗ ನಾರ್ಮಲಿ ಆಲ್ ಪೀಪಲ್ ಗೆಟ್ 70 marks. somebody is able to get 99 marks. ಇಟ್ ಇಸ್ ಸಿದ್ಧಿ ಓನ್ಲಿ, ಸಮ್ ಸಿದ್ಧಿ. ಅಲ್ಲಿ ಏನಾಗುತ್ತೆ, ಇಲ್ಲಿ ಏನು ಸಿದ್ಧಿ ಅಂದ್ರೆ ವ್ಯತ್ಯಾಸ ಅಂದ್ರೆ ಡೇಟಾ ಇಲ್ಲ, ಇಂಟೆಲೆಕ್ಟಿವ್ ಡೇಟಾ ಬೇಕು. ಓಕೆ, ಇಂಟೆಲೆಕ್ಟಿವ್ ಡೇಟಾ ಬೇಕು, ಇಂಟ್ಯೂಷನ್ಗೆ ಡೇಟಾ ಬೇಕಾಗಿಲ್ಲ, ಒಳಗಡೆ ಬರ್ತದೆ, ಆಯ್ತಾ? ಇನ್ ಸಮ್ ಸಿದ್ಧೀಸ್, ಹಲೋ, ಇನ್ ಸಮ್ ಸಿದ್ಧೀಸ್ ಇಂಟೆಲೆಕ್ಟ್ ಅಂಡ್ ಇಂಟ್ಯೂಷನ್ ವರ್ಕ್ ಟುಗೆದರ್. ಸಮ್ ವರ್ಕ್ ಟುಗೆದರ್. Intellect works under the influence of intuition. There are also some siddhis. Some data is there, some extra sensory. ಇಂಟ್ಯೂಷನ್ ಬರ್ತಾ ಇರ್ತದೆ. ಸೊ ಏನಾಗುತ್ತೆ, ಇಂಟ್ಯೂಷನ್ ಅಂದ್ರೆ ಪರ್ಫೆಕ್ಟ್ ಆಗಿ 100% ಡೇಟಾ ಇಲ್ಲದ ಕೆಲಸ ಬಂದಿಲ್ಲ. ಎರಡು ಮಿಕ್ಸ್ ಮಾಡಬಹುದು ಅಲ್ವಾ? ಸೊ ಹಾಗೆ ಇಂಟ್ಯೂಷನ್ ಅಂದ್ರೆ ಆ ಸಿದ್ಧಿಗಳು ಬರ್ತವೆ. ನಿಮ್ಮ ಇಂಟ್ಯೂಷನ್ ಅಂದ್ರೆ ಅಂತಃಪ್ರಜ್ಞೆ ಡೆವಲಪ್ ಆದ್ರೆ ಅಲ್ಲ, ಆ ಅಂತಃಪ್ರಜ್ಞೆಯಲ್ಲಿ ನೀವು ನಾನು ಯಾರು ಅಂತ ಆತ್ಮ ವಿಚಾರ ಮಾಡಿ ಆತ್ಮವನ್ನು ಕಾಣಬಹುದು. ಅದೇ ಅಂತಃಪ್ರಜ್ಞೆ. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳೋದು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇಂಟ್ಯೂಟಿವ್ ಅಪರ್ಸೆಪ್ಷನ್ ಅಂತ ಹೇಳ್ತಾರೆ. ಇಂಟ್ಯೂಟಿವ್, ಅದೇನು ಇಂಟ್ಯೂಟಿವ್ ಅಪರ್ಸೆಪ್ಷನ್ ಮುಂದೆ ಹೇಳ್ತೇನೆ ನಾನು. ಕರೆಕ್ಟ್. ಹೂ ಆಮ್ ಐ ರೆಕಗ್ನಿಷನ್ ಹ್ಯಾಪನ್ಸ್ ಇನ್ ಇಂಟ್ಯೂಷನ್. All jnana and adnana will happen in the mind only. Higher part of the intellect is intuition. Everything is mind only. Don't get stuck within the words. ಮನಸ್ಸಿನಲ್ಲಿ ನಾನು ಯಾರು ಅರಿವಾಗುತ್ತೆ, ಅಜ್ಞಾನ ಹೋಗ್ತದೆ. ಅದಕ್ಕೆ ಪ್ರಜ್ಞೆ ಅಂತ ಹೇಳುದು, ಅದು ಇಂಟ್ಯೂಷನ್. ಅದಕ್ಕೆ ಅವನು ಅದು ಸ್ಥಿತ ಪ್ರಜ್ಞಾ ಅಂದ್ರೆ ಪ್ರಜ್ಞೆ ಬೆಳೆದು ಅಂತ ಒಂದು ಹೇಳ್ತಾನೆ ಅಷ್ಟೇ. ಅಲ್ಲ, ಮತ್ತೆ ನಮ್ಗೇನಾಗುತ್ತೆ, ಆತ್ಮ ಎಲ್ಲ ಹಾಗೆ ಯಾರಿಗೆ ಬರ್ತದೆ ಜ್ಞಾನ ಅಂತಿಲ್ಲ. ಜ್ಞಾನ ಬರೋದು ಮನಸ್ಸಿನಲ್ಲೇ, ಅದು ಅರಿವಾಗದ ಯಾರಿಗೆ? ಆತ್ಮನಿಗೆ. ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಲಿವಿಂಗ್ ಇನ್ ದ ಪ್ರೆಸೆಂಟ್, ಈ ಕ್ಷಣದಲ್ಲಿ ಬದುಕು ಕಲಿಬೇಕು. ಸೇವಾ ಭಾವನೆ ಜೀವನ ಮಾಡೋಕೆ ಕಲಿಬೇಕು. ಕಾಂಟೆಂಪ್ಲೇಷನ್, ನಿಧಿಧ್ಯಾಸ ಮಾಡ್ಬೇಕು. ಶ್ರವಣ ನಿಧ್ಯಾಸ. ಸಿಕ್ಕಾಪಟ್ಟು ಹುಚ್ಚಾಪಟ್ಟು ಯೋಚನೆ ಮಾಡೋದು ಕಡಿಮೆ ಆಗಬೇಕು. ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ. ಇಂಟ್ಯೂಷನ್ ಇಸ್ ಆಲ್ವೇಸ್ ಇನ್ ಪ್ರೆಸೆಂಟ್ ಮೂಮೆಂಟ್. ಕಡೆಗೆ ಭಗವಂತನಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಆವಾಗ ಏನಾಗುತ್ತೆ, ಸಿಂಕ್ರೋಸಿಟಿ ಅಂದ್ರೆ ಕೃಪೆ ಬರ್ತದೆ. ಎಲ್ಲೋ ಒಂದು ಏನೋ ಸಹಾಯ ಬಂದ್ಬಿಡ್ತದೆ, ನೀವು ಎಡ್ಸಿರಲ್ಲ, ನಿಮ್ಗೆ ಗೊತ್ತೇ ಇರಲ್ಲ, ಅಲ್ಲಿಂದ ಬಂದ್ಬಿಡ್ತದೆ. ಕಡೆಗೆ ನಮ್ಮ ಫೀಲಿಂಗ್ ಅಂದ್ರೆ ಭಾವನೆಗಳ ಬಗ್ಗೆ ನಾವು ಗಮನ ಕಲಿಸ್ಬೇಕು. ಅದಕ್ಕೆ ನಾನು ಹೇಳಿದ್ದೆ ಫೀಲಿಂಗ್ ಈಸ್ ಹೀಲಿಂಗ್ ಅಂತ. ಆ ಫೀಲಿಂಗ್ ಇದೆಯಲ್ಲ, ಫೀಲಿಂಗ್ ಅಥವಾ ಹಾರ್ಟ್, ಅದು ಕ್ಲೋಸರ್ ಟು ಗಾಡ್, ಆತ್ಮ. ಸೊ ಟ್ರಸ್ಟಿಂಗ್ ದಿ ಫೀಲಿಂಗ್, ನಮ್ಮ ಫೀಲಿಂಗ್ ಇದೆಲ್ಲ ಅದನ್ನು ಗಮನಿಸ್ಲಿಕ್ಕೆ ಕಲಿಬೇಕು ನಾವು. ನಾವೇನ್ ಮಾಡ್ತೀವಿ, ಎಮೋಷನ್ಸ್ ಗಮನಿಸ್ತೇವೆ, ರಿಯಾಕ್ಷನ್ಸ್ ಗಮನಿಸ್ತೇವೆ, ಫೀಲಿಂಗ್ ಗಮನಿಸ್ಲಿಕ್ಕೆ ಕಲಿಬೇಕು.
ಹಾಗಿದೆ ನಾವು ಏನ್ ಮಾಡ್ತೀವಿ, ಕೆಲವು ಇಂಟ್ಯೂಷನ್ ಮತ್ತು ಫಿಯರ್ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅಂತ ಪ್ರಜ್ಞೆ ತಲೆ ಒಂದು ಹೇಳ್ತಾ ಇರುತ್ತೆ. ಅದು ಹೇಳಿದ್ರೆ ಮುಂದುವರ್ತೀನಿ. ಆ ಇಂಟ್ಯೂಷನ್ ಮತ್ತು ಫಿಯರ್ ಮಿಕ್ಸ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡಿ. ಫಿಯರ್ ಬರೋದು ಇನ್ಸ್ಟಿಂಕ್ಟ್ ಇಂದ, ಅದು ನಿಮ್ಮ ದೇಹ ಬದುಕಲಿಕ್ಕೆ ಅದು ಬೇಕೇ ಬೇಕು. ನನಗೆ ಬಹಳ ಇಂಟ್ಯೂಷನ್ ಜಾಸ್ತಿ ಇದೆ, ಅದೇನೋ ಆಗುತ್ತೆ ಅಂತ ಗೊತ್ತಾಯ್ತು, ನಾನು ಈ ಕಡೆ ಬಂದ್ಬಿಟ್ಟೆ, ಅದು ಫಿಯರ್ ಆಯ್ತಾ, ಭಯ. ಸೊ ಈಗ ಇಂಟ್ಯೂಷನ್ ಏನಾಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಫಿಯರ್ ದಲ್ಲಿ ಏನಾಗುತ್ತೆ, ಹೆದರಿಕೆ ಉಟ್ಕೊಳ್ತದೆ. ಇಂಟ್ಯೂಷನ್ ಅಲ್ಲಿ ಕ್ಲಾರಿಟಿ, ಹೀಗೆ ಆಗುತ್ತೆ, ಹೀಗೆ ಸರಿ ಅಂತ. ಇಲ್ಲಿ ಫಿಯರ್ ಡೌಟ್ ಇರ್ತದೆ, ಅಯ್ಯೋ ಹೀಗಿದೆಯೋ, ಸರಿ ಇದೆಯೋ, ತಪ್ಪು ಅಂತ. ಇನ್ಸ್ಟಿಂಕ್ಟ್ ಇಂದ ಏನ್ ಬರ್ತದೆ, ಇಟ್ಸ್ ನ್ಯಾಚುರಲ್. ಈ ಇಂಟೆಲೆಕ್ಟ್ ಡಾಟಾ ಇಂದ ತಗೊಂಡಿದ್ದು ಇಟ್ಸ್ ಅನ್ಯಾಚುರಲ್, ಅಸ್ವಾಭಾವಿಕ ಭಯ. ಅದು ಮನುಷ್ಯನ ತುಂಬಾ ಇದು. ಅದು ಇಂಟ್ಯೂಷನ್ ಅಲ್ಲಿ ಆ ಫ್ಯಾಕ್ಟರ್ ಏನು? ಇಂಟ್ಯೂಷನ್ ಆ ಫ್ಯಾಕ್ಟರ್ ಇಲ್ಲ. ಇನ್ಸ್ಟಿಂಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರವೃತ್ತಿಯಲ್ಲಿ ನಿಮ್ ಪ್ರಕೃತಿ ಸಹಜವಾಗಿ ಏನೋ ಒಂದು ಹೆದರಿಕೆ ಆಗುತ್ತೆ. ನೀವು ಈಗ ಒಂದು ಜಿಂಕೆ ಹೋಗ್ತಾ ಇದೆ, ಅದೊಂದು ಟಕ್ಕಂತೆಲ್ಲ ಶಬ್ದ ಬಂತು, ಓಡ್ಬೇಕದು ಫಿಯರ್ ಆಯ್ತಾ. ಆಗ ಮನುಷ್ಯನಲ್ಲಿ ಆ ಶಬ್ದ ಬರಲ್ಲ, ಬುದ್ಧಿಯಲ್ಲಿ ಬೇಕಾದ ಹುಚ್ಚಾಗ್ಬಿಟ್ಟು ವಿಚಾರಗಳು ಬರ್ತವೆ. ಮುಂದೆ ಏನಾಗುತ್ತೋ, ಅಲ್ಲ ನಾನು ದುಡ್ಡು ಸಂಪಾದನೆ ಮಾಡಿದ ಮಕ್ಕಳಿಗೆ, ನನ್ಗೆ ರಿಟೈರ್ಮೆಂಟ್ ಸಾಗುತ್ತೋ, ಅಲ್ಲ ನನ್ನ ಮಕ್ಕಳಿಗೆ ಸಾಗುತ್ತೆ, ನನ್ನ ಮನೆ ಮಕ್ಕಳಿಗೆ ಸಾಕಾಗುತ್ತೋ, ಇದು ಸಾಕಾಗ ಏನ್ ಮಾಡೋದು, ಹುಚ್ಚಾಗ್ಬಿಟ್ಟು ವಿಚಾರಗಳು, ಅದು ಭಯ, ಅದು ಅಸ್ವಾಭಾವಿಕ. ಪ್ರಜ್ಞೆಯಲ್ಲಿ ಅಥವಾ ಇಂಟ್ಯೂಷನ್ ಏನೂ ಇಲ್ಲ, ಅಲ್ಲಿ ಏನಾಗುತ್ತೆ, ಶಾಂತ ಇರ್ತದೆ, ದೈಹಿಕವಾಗಿ ಏನು ಬದಲಾವಣೆ ಆಗೋದಿಲ್ಲ. ಕಡೆ ಇಂಟ್ಯೂಷನ್ ಅಲ್ಲಿ ಏನಾಗುತ್ತೆ, ಪ್ರಜ್ಞೆಯಲ್ಲಿ ಅದು ಅಬ್ಜೆಕ್ಟಿವ್, ಅಂದ್ರೆ ನಾನು ಮಾಡಿದಂತ ಹೇಳಲ್ಲ, ಅದು ಬಂತು ಆಯ್ತಾ. ಆದ್ರೆ ಫಿಯರ್ ಇದೆಯಲ್ಲ, ಅದು ಅಟ್ಯಾಚ್ಮೆಂಟ್ ಇಂದ ಬರೋದು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಮೋಹ. ಕಡೆಗೆ ಇದು ಆತ್ಮನಿಂದ ಬರೋದು ಇಂಟ್ಯೂಷನ್, ಇದು ಬರೋದು ಅಹಂಕಾರದಿಂದ, ಯಾವುದು ಭಯ. ಇಂಟ್ಯೂಷನ್ ಏನಾಗುತ್ತೆ, ಅದು ಜ್ಞಾನ, ಅದು ಅರಿವು ಆಗೋದು. ಇದೇನಾಗೋದು, ಫಿಯರ್ ಇದೆಯಲ್ಲ ಬಿಹೇವಿಯರ್ ಪ್ರೋಗ್ರಾಮ್, ಅದು. ಇಂಟ್ಯೂಷನ್ ಬರೋದು ಹೈಯರ್ ಇಂಟೆಲಿಜೆನ್ಸ್ ಅಂದ್ರೆ ಪ್ರಜ್ಞಾನ ಅಥವಾ ಸಾಕ್ಷಿ. ಇಲ್ಲಿ ಬೇರೆ ಯೋಚನೆ ಇಲ್ಲ, ಮುಂಚೆ ಎಲ್ಲಿ ಸಡನ್ ಬರ್ತದೆ, ಯಾಕಂದ್ರೆ ಪ್ರಕೃತಿ ಸಂಬಂಧಪಟ್ಟಿದೆ. ಪ್ರಜ್ಞಾ ಸ್ಫೂರ್ತಿ, ಫಂಕ್ಷನಿಂಗ್ ಪ್ರಜ್ಞೆ ಸ್ಫೂರ್ತಿ. ಈಗ ಇನ್ಸ್ಟಿಂಕ್ಟಿಗೂ ಇಂಟೆಲೆಕ್ಟಿಗೂ ವ್ಯತ್ಯಾಸ ಒಂದು ರೀತಿ ಹೇಳ್ತೇನೆ. ಇನ್ಸ್ಟಿಂಕ್ಟ್ ಅಲ್ಲಿ ಒಂದು ಕತ್ತೆ ಹಿಂದೆ ಹೋಗುತ್ತಪ್ಪ, ಅದು ಹೋದ್ರೆ ಕತ್ತೆಗೆ ಒದೆಯೋದೇ ಗೊತ್ತು, ಹಿಂದೆ ಹೋದ್ರೆ ಒದ್ದು ಬಿಡ್ತದೆ, ಅದು ಇನ್ಸ್ಟಿಂಕ್ಟ್ ಪ್ರೋಗ್ರಾಮ್, ಅದು ಆಯ್ತಾ. ಮನುಷ್ಯನ ಒಂದು ಕತ್ತೆನೆ, ಬಟ್ ಅವ್ನು ಬುದ್ಧಿ ಉಪಯೋಗಿಸ್ಬೋದು, ಒದಿಬೇಕೋ ಬೇಡೋ ಇಲ್ಲಿ ವಿಚಾರ ಬರ್ತದೆ, ನಾನಂತೂ ಬರ್ತದೆ. ಕತ್ತೆಗೆ ಒದಿಬಾರ್ದು ಗೊತ್ತೇ ಇಲ್ಲ, ಅದು ಪ್ರೋಗ್ರಾಮ್, ಅದು. ಅಂದ್ರೆ ನಮ್ಮ ಇಂಟ್ಯೂಷನ್ ಡೆವಲಪ್ ಆಗಬೇಕು, ಏನ್ ಮಾಡ್ಬೇಕು, ಇಂಟ್ಯೂಷನ್ ಡೆವಲಪ್ ಆಗಬೇಕಾದ್ರೆ ನಮ್ಮ ಇನ್ಸ್ಟಿಂಕ್ಟ್ ಮತ್ತು ಇಂಟೆಲೆಕ್ಟ್ ಅದನ್ನ ಸಾಕ್ಷಿಯಾಗಿ ಗಮನಿಸಿ ಕಲಿಬೇಕು. ನಮ್ಮ ಬುದ್ಧಿ, ದೇಹ, ಮನಸ್ಸು, ಬುದ್ಧಿಯನ್ನ ಸಾಕ್ಷಿಯಾಗಿ ನೋಡೋದನ್ನ ಕಲಿಬೇಕು. ಯಾಕಂದ್ರೆ ಇದೇನಾಗುತ್ತೆ, ಇವೆಲ್ಲ ಇಂಟ್ಯೂಷನ್ ಮೇಲೆ ಪ್ರಭಾವ ಬೀಳುತ್ತೆ, ಪ್ರಜ್ಞೆ ಮೇಲೆ ಆರೋಪ ಮಾಡ್ಕೊಳ್ತದೆ. ಈಗ ನಿಮಗೆ ನಾನು ಐ ಆಮ್ ಅಂತ ಫೀಲಿಂಗ್ ಇದೆ, ನಿಮ್ಗೆ ಐ ಆಮ್ ಅಂತ ಫೀಲಿಂಗ್ ಎಲ್ಲಿಂದ ಬಂತು, ಅದು ಅಂತಃಪ್ರಜ್ಞೆ, ಇಂಟ್ಯೂಷನ್. ಐ ಆಮ್, ಅದು ಐ ಆಮ್ ಮೇಲೆ ಬುದ್ಧಿ ಆರೋಪ ಮಾಡುದು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಗಂಡಸು ನಾನು, ಹೆಂಗಸು ನಾನು ಅಂತ ಆರೋಪ ಮಾಡ್ತು. ಇಂಟ್ಯೂಷನ್ ಇಸ್ ದ ಫೀಲಿಂಗ್ ಆಫ್ ಐ ಆಮ್. Intuition, sense organs and memory you don't use. I am is now. It's now. Intuition, when the dust is covered, it becomes aparoksha jnana. Dust means superimposition by the intellect and the body. ಇಂಟ್ಯೂಷನ್ ಏನಾಗುತ್ತೆ, ಈಗ ದೇಹ ನಾನು, ಗಂಡಸು ನಾನು, ಹೆಂಗಸು ನಾನು ಸಮಾಜ ಹೇಳ್ಬೇಕು ನನಗೆ, ಅಥವಾ ಕರಡಿ ಬಂದು ನಿಲ್ಕೊಳ್ಬೇಕು. ಇಂಟ್ಯೂಷನ್ ನಾನಿದ್ದೆ ಅಂತ ಹೇಳೋಕೆ ನನಗೆ ಏನು ಬೇಕಾಗಿಲ್ಲ, ಅದು ಅಂತಃಪ್ರಜ್ಞೆ. ಆದ್ರೆ ನಾನು ಇದ್ದೇನೆ ಅಂತ ಅಂತಃಪ್ರಜ್ಞೆ ಇಲ್ಲ, ಅದ್ರ ಮೇಲೆ ಆರೋಪ ಆಗುತ್ತೆ, ದೇಹ, ಬುದ್ಧಿ, ಮನಸ್ಸು ಎಲ್ಲ ಆರೋಪ ಆಗ್ಬಿಡ್ತದೆ. ಅದನ್ನು ರಿಮೂವ್ ಮಾಡಬೇಕು. ಹಾಗೆ ಸಾಕ್ಷಿ ಆಗೋದನ್ನು ಕಲಿಯಬೇಕು. ಸಾಕ್ಷಿ ಇಂಗ್ಲಿಷ್ ಅಂದ್ರೆ ಟೋಟಲ್ ಆಬ್ಜೆಕ್ಟಿವಿಟಿ ಅಂತ ಹೇಳ್ತೇವೆ. ಏನಾಗಿದೆ, ನಮ್ದು ಯಾವುದೇ ವ್ಯವಹಾರದಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಇದೆ.
ಒಂದು ಮರ ನೋಡ್ತಿದ್ದೇನೆ, ಅದು ಸಬ್ಜೆಕ್ಟ್ ನಾನು, ಅಬ್ಜೆಕ್ಟ್. ಅದೇ ಸಬ್ಜೆಕ್ಟ್ ಅಂದ್ರೆ ನೋಡುವ ನಾನು, ಅದು ಮರ ಒಂದು ವಸ್ತು. ಆ ನೋಡುವವನನ್ನು ನೋಡ್ಲಿಕ್ಕೆ ಕಲಿಬೇಕು ಸಾಕ್ಷಿಯಾಗಿ. ನೋಡುವವನು ಆ ವ್ಯಕ್ತಿ ದೇಹ ಮನಸ್ಸು ಬುದ್ಧಿಯ ಸಾಕ್ಷಿ ಆಗ್ಬೇಕು, ನೋಡುವವನು ಕೂಡ ಅಬ್ಜೆಕ್ಟ್ ಆಗ್ಬೇಕು, ಆ ದೇಹ ಮನಸ್ಸು ಬುದ್ಧಿ ಕೂಡ ಅಬ್ಜೆಕ್ಟ್ ಆಗ್ಬೇಕು. ಅವಾಗ ಏನಾಗುತ್ತೆ, ಸಾಕ್ಷಿ ಆಗ್ತೀರ. ಆಯ್ತಾ? ಅಂದ್ರೆ ಟೋಟಲ್ ಆಬ್ಜೆಕ್ಟಿವಿಟಿ. ಅದು ಹೇಗಾಗುದು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ದೇಹ ಮನಸ್ಸು ಬುದ್ಧಿ ಕೂಡ ಆಬ್ಜೆಕ್ಟ್ ಆಗ್ಬೇಕು. ಸಬ್ಜೆಕ್ಟ್ ಅದೇನಾಗುತ್ತೆ, ಅದು ನಾನಾಗ್ಬಿಡ್ತೇನೆ. ಅದಕ್ಕೋಸ್ಕರ ಶ್ಲೋಕ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆಗೆ. ಏನ್ ಅಸತ್ಯ? ಅಸತ್ಯ ಅಂದ್ರೆ ನಿತ್ಯ ಅನಿತ್ಯ ವಿವೇಕ. ಅಸತ್ ಅಂದ್ರೆ, ಸತ್ ಅಂದ್ರೆ ಯಾವಾಗಲೂ ಇರ್ತದೆ, ಅಸತ್ ಅಂದ್ರೆ ಇದ್ದಾಗ ಕಾಣ್ತದೆ, ಮಿಥ್ಯ. ಅಲ್ಲಿ ನಿತ್ಯ ಅನಿತ್ಯ ವಿವೇಕ ಹಾಕ್ಬೇಕು. ಈ ಪ್ರಪಂಚ ಯಾವಾಗ ಕಾಣ್ತೇನೆ ಬರಂಗೆ ಇಲ್ಲ. ಎಚ್ಚರದಲ್ಲಿ ಪ್ರಪಂಚ ಕಾಣ್ತದೆ, ಸ್ವಪ್ನದಲ್ಲಿ ಪ್ರೇರ ಪ್ರಪಂಚ, ಗಾಢದಲ್ಲಿ ಇಲ್ಲ. ಹಾಗೆ ಮಿಥ್ಯ. ಅದು ನಿತ್ಯ ಅನಿತ್ಯ ಅಪ್ಲೈ ಮಾಡೋದು. ದೇಹ ಮನಸ್ಸು ಬುದ್ಧಿ ಅದು ನಿತ್ಯ ಅನಿತ್ಯ ಅನಿತ್ಯ. ಅದಕ್ಕೆ ಅಸತೋಮ ಸದ್ಗಮಯ ಅಂದ್ರು. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲಿನ ಬೆಳಕಿನ ಕಡೆಗೆ. ಎಂತ ಕತ್ತಲೆ? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ಆತ್ಮ ಅನಾತ್ಮ ವಿವೇಕ ಹಾಕು. ನಾನು ಅಂದ್ರೆ ಅರಿವು. ಸೊ ದೇಹ ನಾನು ಅಂದ್ರೆ ದೇಹಕ್ಕೆ ಅರಿವಿದೆ. ಆ ದೇಹದಿಂದ ನನಗೆ ಅರಿವಾಗುತ್ತಲ್ಲ, ಅದು ಯಾರು? ಅದು ಮನಸ್ಸು. ಮನಸ್ಸಿನಿಂದ ಅರಿವಾಗುತ್ತಲ್ಲ, ಅದು ಯಾರು? ಅದು ನಾನು. ಆ ರೀತಿ ಆತ್ಮ ಅನಾತ್ಮ ವಿವೇಕ ಮಾಡಿದ್ರೆ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನ ಬೆಳಕಿನ ಕಡೆ ಹೋಗ್ತದೆ. ಇಲ್ಲಿ ತಮ್ಮ ಸಮಸ್ಯೆ ಏನಂದ್ರೆ, ನಮ್ಮ ಮನಸ್ಸು ಇದೆಯಲ್ಲ, ಮನಸ್ಸಲ್ಲಿ 5% ಮಾತ್ರ ಜಾಗೃತ ಮನಸ್ಸು, ಮೊದಲ ಸುಪ್ತ ಮನಸ್ಸು. ಆ ಪೂರ್ಣ ಮನಸ್ಸಿನಂಗೆ ಅರಿವು ಬರಬೇಕು, ಅವಾಗ ನಾನು ಬೇರೆ ಆಗೋದು. ಇಲ್ದ್ರೆ ಏನಾಗುತ್ತೆ, ಇನ್ನೊಂದು ಏನು ಅರಿವು ಬಂದಿಲ್ಲ ಅದು ನಾನು ಆಗ್ಬಿಡ್ತೇನೆ, ಕತ್ತಲೆಯಲ್ಲಿ ನಾನು ಇರ್ತೇನೆ. ಆ ಕತ್ತಲೆ ಬೆಳಕಿನ ಕಡೆ ಬೇಕು, ಪೂರ್ಣ ಅರಿವು ಆಗಬೇಕು. ಅನ್ಕಾನ್ಶಿಯಸ್ ಮೈಂಡ್ ವರೆಗೆ ಹೋಗ್ಬೇಕು. ಅದೇ ಜ್ಞಾನಿ. ಪೂರ್ಣ ಅರಿವು ಬರಬೇಕು. ನಿಮ್ಮಲ್ಲಿ ಬೇಸಿಕ್ ಇನ್ಸ್ಟ್ರೂಮೆಂಟ್ ಇದೆ. You also can go. Become aware of your body, unconscious part. ಅನ್ಕಾನ್ಶಿಯಸ್ ಪಾರ್ಟ್ ಆಫ್ ಮೈಂಡ್ ಇದೆಯಲ್ಲ, ಅದು ಸಿಗೋದು ನಮಗೆ ದೇಹದ ಮೂಲಕ. ದೇಹದಲ್ಲಿ ಏನಾಗುತ್ತೆ, ದೇಹದ ಸಂವೇದನೆಗಳು ಇರ್ತಾವಲ್ಲ, ಅದು ಅನ್ಕಾನ್ಶಿಯಸ್ ಮೈಂಡ್ ಆಪರೇಟ್ ಆಗ್ತಾ ಇರ್ತದೆ, ಸಿಗ್ತಾ ಇರೋದು. ದೇಹವನ್ನು ಗಮನಿಸ್ಲಿಕ್ಕೆ ಕಲಿಯೋದು. ಅದಕ್ಕೆ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳೋದು. ಓಕೆ, ಅದು ಸೆನ್ಸೇಷನ್ ಸರಿಯಾಗಿ ಅಬ್ಸರ್ವ್ ಮಾಡಿ ಕಲ್ತ್ರೆ ನಿಮ್ಮ ಅನ್ಕಾನ್ಶಿಯಸ್ ಮೈಂಡ್ ಮೂವ್ಮೆಂಟ್ ಎಲ್ಲ ಸೆನ್ಸೇಷನ್ ಬರ್ತಾ ಇರ್ತದೆ. ಸಬ್ ಕಾನ್ಶಿಯಸ್ ಮೈಂಡ್ ಮೆಮೊರಿ ಆಗಿ ಬರ್ತದೆ, ಕಾನ್ಶಿಯಸ್ ಮೈಂಡ್ ಪ್ರಪಂಚ ಕಾಣ್ತದೆ, ಅನ್ಕಾನ್ಶಿಯಸ್ ಮೈಂಡ್ ಇಲ್ಲಿ ಸಿಗ್ತದೆ, ಇಲ್ಲಿ ಸಂವೇದನೆಗಳು. ಅರ್ಥ ಆಯ್ತಾ? ತಮಸೋಮ ಜ್ಯೋತಿರ್ಗಮಯ, ಡಾರ್ಕ್ನೆಸ್, ದ ಮೈಂಡ್ ಬಿಕಾಸ್ ಇಲಿಮಿನೇಟೆಡ್. ಸರಿನಾ? ಮೃತ್ಯೋರ್ಮ ಅಮೃತ, ಅವಾಗ ಗೊತ್ತಾಗುತ್ತೆ ನಾನು ಯಾವುದು ಅಲ್ಲ, ಅಮೃತತ್ವ ನಾನು ಅಂತ. ಅಲ್ಲಿ ಶಾಂತಿ. ಥಾಟ್ಸ್ ಅಂಡ್ ಫೀಲಿಂಗ್ಸ್. ಈಶ್ವರ ಯಾರಿಗೆ ಪ್ರಶ್ನೆ ಇದೆಯೇನ್ರಿಪ್ಪ ಝೂಮ್ ಅಲ್ಲಿ ಇದ್ದವರಿಗೆ? ಹರಿ ಓಂ ಪ್ರಭುಜಿ. ಹರಿ ಓಂ ಗುರುಜಿ. ಹಾ ಹೇಳ್ರಿ. ಗುರುಜಿ, ಇದು ಇಂಟ್ಯೂಷನ್ ಒಂದು ಹೈಯರ್ ಪರ್ಪಸ್ ಇದ್ರೆ ಮಾತ್ರ ಇದಾಗತ್ತಾ? ಇಂಟ್ಯೂಷನ್ ನೀವು ಇದ್ದೀರೇನ್ರಪ್ಪ ಈಗ? ಹಾ, ಇದೀನಿ. ಗ್ಯಾರಂಟಿ ಇದೆಯಾ? ಹಾ, ನಿಮ್ಗೆ ಅರಿವಿದ್ಯಾ? ಇದೆ. ನಿಮ್ಗೆ ಅರಿವಿದೆ ಅಂತ ಹೇಳ್ಕೊಟ್ಟದ ಯಾರು? ಪ್ರಜ್ಞೆ. ನನಗೆ ಅದೇ ಇಂಟ್ಯೂಷನ್. ಅರಿವಿದೆ ತಾನೆ, ಅದು ನಿಮ್ಗೆ ಯಾರು ಹೇಳ್ಕೊಡ್ಬೇಕಾಯ್ತಾನೆ? ಆರ್ ಯು ಆರ್ ಅವೇರ್? ನಿಮ್ಗೆ ಯಾರು ಹೇಳ್ಕೊಡ್ಬೇಕದು? ಇಲ್ಲ. ಅದು ಯು ನೋ ಯುವರ್ ಸೆಲ್ಫ್. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳೋದು.
ಹಾಗಾದ್ರೆ ಆದ್ರೆ ಮಗು ನನಗೆ ಅರಿವಿದೆ ಅಂತ ಹೇಳ್ಕೊಂಡು ನೀವೇನ್ ಹೇಳ್ತೀರಾ? ಹೇಗಿದೆ ಅಂತ ಹೇಳಿದ್ರೆ ನನ್ ಮಿದುಳು ಇದೆ ಅಲ್ರಿ, ದೇಹ ಇದೆ ಅಂತ ಅದಕ್ಕೆ ಅವಾಗ ಏನಾಗುತ್ತೆ, ಸೂಪರ್ ಇಂಪೋಸ್ ಮಾಡ್ತೀರಾ ಅದ್ಮೇಲೆ ಹೌದು ಹೌದು. ಅಲ್ವಾ? ಆಗ ಮಗುವಲ್ಲಿ ಇಂಟ್ಯೂಷನ್ ಸುಪ್ತಾವಸ್ಥೆಯಲ್ಲೇ ಇರುತ್ತೆ ಅಂತ ಆಯ್ತಲ್ಲ. ಇಲ್ಲ ಮಗುವಿನ ಇಂಟ್ಯೂಷನ್ ಇರ್ತದೆ, ಅರಿವಿದೆ ಅಂತ ಅದು ಗೊತ್ತಾಗುತ್ತೆ. ಅಂದ್ರೆ ಅರಿವಿದೆ ಅಂತ ಹೇಳಕ್ ಬರಲ್ಲ, ಬಟ್ ಗೊತ್ತಿರುತ್ತಲ್ಲ, ಓಕೆ. ಅಲ್ವಾ? ಹೇಳಕ್ ಬರೋದು ಬೇರೆ, ಅರಿವು ಗೊತ್ತಿರೋದು ಬೇರೆ. ಓಕೆ. ಇಂಟ್ಯೂಷನ್ ಸುಪ್ತಾವಸ್ಥೆ ಇಲ್ಲ, ಇಂಟ್ಯೂಷನ್ ಫುಲ್ ಆಗಿ ಇರ್ತದೆ, ಹಾ. ಆದ್ರೆ ಅದ್ರ ಮೇಲೆ ಬುದ್ಧಿಯ ಆರೋಪ ಇರಲ್ಲ. ಹ್ಮ್. ನಿಮ್ ಬುದ್ಧಿ ಕೊಟ್ಟದ್ದು ಯಾರು? ಬುದ್ಧಿ ಕೊಟ್ಟಿದ್ದು ಸಮಾಜದಿಂದ ಬಂದಿತ್ತು. ಬುದ್ಧಿಯಲ್ಲಿ ವಿಚಾರಗಳು ಸಮಾಧಾನ, ಹೌದು. ಆ ವಿಚಾರಗಳು ಆರೋಪ ಆಗ್ತವೆ ಯಾವ್ದ ಮೇಲೆ? ಇಂಟ್ಯೂಷನ್ ಮೇಲೆ. ಇಂಟ್ಯೂಷನ್. ಸರಿನಾ? ಸರಿ. Thank you. ಇನ್ಯಾರಿಗೆ ಏನು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಿಲ್ಲ ಗುರುಜಿ, ಅರ್ಥ ಆಯ್ತು ಚೆನ್ನಾಗಿ. ಸೊ ಹಾಗೆ ಆಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂತಂದ್ರೆ ಅದೇ ಸ್ಪಿರಿಚುವಲ್ ಗುರುಜಿ ಹೇಳ್ತಿರಲ್ಲ, ಅದೇ ಇವಾಗ ಹೇಳಿದ್ರಲ್ಲ, ಇನ್ಸ್ಟಿಂಕ್ಟ್, ಅದು ಪ್ರವೃತ್ತಿ, ಅದು ಬುದ್ಧಿಶಕ್ತಿ. ಆ ಬುದ್ಧಿಶಕ್ತಿನ ಯಾವ್ದ್ರಿಂದ? ಪ್ರಜ್ಞೆಯಿಂದ ಅದನ್ನು ಉಪಯೋಗಿಸ್ಕೋಬೇಕು, ಅಂತರಂಗದಿಂದ ಬರಬೇಕು ಅಂತ ಹೇಳಿದ್ರಿ. ಅದನ್ನ ಯಾವಾಗ ಅಂತರಂಗದಿಂದ ಬರುತ್ತೆ? ಪ್ರವೃತ್ತಿ ನಿಮ್ ದೇಹಕ್ಕೆ ಸಂಬಂಧಪಟ್ಟದ್ದು. ಮೊದಲು ಹೌದು. ದೇಹ ಹಾಳು ಮಾಡ್ಕೋಬೇಡಿ, ಅದು ಪ್ರಕೃತಿ ನಡೀತಾ ಇದೆ, ನೀವೇನ್ ಮಾಡ್ಬೇಕಾಗಿಲ್ಲ ಅಲ್ಲಿ. ಹೌದು. ಬುದ್ಧಿ ಸಮಾಜ ಕೊಟ್ಟಿದ್ದು. ಹೌದು ಗುರುಜಿ. ಸಮಾಜದಲ್ಲಿ ನೀವು ಹೆಂಗಸಾಗಿದ್ದೀರಿ, ತಾಯಿ ಆಗಿದ್ದೀರಾ, ಸಮಾಜ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಿ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ನಿಮ್ಮಲ್ಲಿ ತಲೆ ಒಂದೇ ಒಂದು ವಿಚಾರಗಳು ನಿಮ್ ಸ್ವಂತ ಅಂತಿಲ್ಲ. ಹೌದು ಗುರುಜಿ. ಒಂದು ವಿಚಾರ ಇದೆಯಾ ಹೇಳಿ ನೋಡೋಣ? ಎಷ್ಟು ವರ್ಷ ನಿಮ್ಗೆ ಈಗ ಏಜು? 52. 52 ವರ್ಷಕ್ಕೆ ಒಂದಾರು ಒಂದು ಸ್ವಂತ ವಿಚಾರ ಇದೆಯಾ? ಒಂದಿಲ್ಲ ಗುರುಜಿ, ಎಲ್ಲ ಸಮಾಜದಿಂದ ಬಂದಿರೋದೇ. ಹೌದು. ಆಯ್ತಾ? ಅದನ್ನ ರಿಪೇರಿ ಮಾಡೋದನ್ನ ಕಲಿಬೇಕು. ಅದನ್ನ ಹೇಗೆ ಮಾಡೋದು? ಶ್ರವಣ ಮನ ಅಂದ್ರೆ ರಿಪೇರಿ ಮಾಡೋದು. ಅದು ಮಾಡೋದು ಯಾರು? ನೀವಲ್ಲ, ಗುರುಗಳು. ಹೌದು 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 ಗುರುಜಿ. ನಿಧಿಧ್ಯಾಸದಿಂದ ನಿಮ್ಮ ಪ್ರಜ್ಞೆ ಎಚ್ಚರ ಆಗ್ಬೇಕು, ಅದು ನಿಮ್ ಕೆಲಸ. ಹೌದು. ಸರಿನಾ? ಹೌದು ಗುರುಜಿ. ಅನ್ನಪೂರ್ಣ ಅವ್ರ ಏನೋ ಪ್ರಶ್ನೆ ಹೇಳ್ತಿದ್ರಿ? ಪ್ರಶ್ನೆ ಇಲ್ಲ ಗುರುಜಿ. ಆತ್ಮಜ್ಞಾನ ಅಂದ್ರೆ ಆತ್ಮಕ್ಕೆ ಹತ್ತಿರವಾಗುವುದು, ಆಧ್ಯಾತ್ಮಿಕ ಅಂತಂದ್ರೆ ಆತ್ಮಜ್ಞಾನ ಆತ್ಮಕ್ಕೆ ಹತ್ತಿರವಾಗುವುದು ಅಂತ ಹೇಳ್ತಾ ಇದ್ದೆ ಗುರುಜಿ. ಅದ್ ಹೇಗೆ ಹತ್ತಿರ ಆಗ್ತೀರಾ? ಮತ್ತೆ ಇನ್ನು ಮೃತ್ಯೋಮ ಅಮೃತಂಗಮಯ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ರಿ ಗುರುಜಿ. ಮೃತ್ಯೋರ್ಮ ಅಮೃತಮಂಗಯ ಅಂದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕು. ಹುಟ್ಟುವುದು ಯಾರು, ಸಾಯುವುದು ಯಾರು? ಕರೆಕ್ಟ್. ಹುಟ್ಟು ಯಾರು? ಸಾವಿನಿಂದ ಬಿಡುಗಡೆ. ಅಲ್ಲ, ಹುಟ್ಟು ಸಾವು ಯಾರಿಗೆ? ನಮಗೆ ಬರೋದ್ರಿ. ನಮಗೆ ಅಂದ್ರೆ ಯಾರಿಗೆ? ಹುಟ್ಟು ಸಾವು ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮಕ್ಕೆ ಇಲ್ಲ, ಕರೆಕ್ಟ್. ಜೀವಕ್ಕೆ. ಆ ಶರೀರಕ್ಕೆ ಹುಟ್ಟು ಸಾವಿಲ್ಲ, ಶರೀರ ಮಣ್ಣಿಂದ ಆದದ್ದು. ಶರೀರಕ್ಕೆ. ಶರೀರ ಮಣ್ಣಿಂದ ಆದದ್ದು. ಆ ನಾನು ಶರೀರ ಅಂತ ತಪ್ಪು ಹಾ. ಕಲ್ಪನೆ ಇದೆಯಲ್ಲ, ಅದರಿಂದ ಹುಟ್ಟು ಸಾವು ಇದೆ ಅಂತ ಕಲ್ಪನೆ ಆಗ್ತದೆ. ಹಾ. ದೇಹ ನಾನು ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ಹುಟ್ಟು ಸಾವು ಇದ್ದಾಗ ಕಾಣ್ತದೆ, ಇಲ್ದ್ರೆ ಹುಟ್ಟು ಸಾವು ಇಲ್ಲ ಮನುಷ್ಯನಿಗೆ. ಕರೆಕ್ಟ್. ಭ್ರಮೆಯಿಂದ ಹುಟ್ಟು ಸಾವಿದ್ದಾಗ ಕಾಣ್ತದೆ, ನಿಜವಾಗ್ಲೂ ಹುಟ್ಟು ಸಾವಿಲ್ಲ ಯಾರಿಗೆ? ಆತ್ಮನಿಗೆ. ಸರಿನಾ? ಇನ್ಯಾರಿಗೆ ಪ್ರಶ್ನೆ? ಇಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ? ಲೈಟ್. ಅಧ್ಯಾತ್ಮ ಅಂದ್ರೆ ಆತ್ಮದ ಅಧ್ಯಯನ ಅಂತನಾ? ಆತ್ಮ ಅಧ್ಯಯನ ಮಾಡಕ್ಕಾಗಲ್ಲ. ಆತ್ಮ ನಾನೇ ಅಂತ ಗೊತ್ತಾಗಬೇಕು, ಅನಾತ್ಮವನ್ನು ಬಿಟ್ಬಿಡ್ಬೇಕು. ನಮ್ಗೆ ಆತ್ಮ ಅಂದ್ರೆ ಯಾರು? ನಾನೇ ತಾನೆ. ನನ್ನದ ಅಧ್ಯಯನ ನಾನು ಹೇಗೆ ಮಾಡ್ಕೊಳ್ಳಿ? ನಾನಂತ ತಿಳ್ಕೋಬೇಕು, ಆದ್ರೆ ನಾನಂತ ತಪ್ಪಾಗಿ ತಿಳ್ಕೊಂಡಿದ್ದೇನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದೇನೆ. ಅದನ್ನ ಅಧ್ಯಯನ ಮಾಡಬೇಕು. ತಪ್ಪಿನೊಳಗೆ ಹೋಗ್ಬೇಕು. ಸರಿಯಾಗಿ ನನ್ನನ್ನು ಅಧ್ಯಯನ ಮಾಡಕ್ಕಾಗಲ್ಲ, ನಾನಾಗಿದ್ದೇನೆ ಅಷ್ಟೇ ಅಲ್ವಾ? ನಾನು ಯಾರು ಅಂತ ತಿಳ್ಕೋಬೇಕು. ಅವಾಗ ನಾನು ಯಾರಲ್ಲ ಅಲ್ಲ ಅಂತ ತಿಳ್ಕೋಬೇಕು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಅದನ್ನ ಅಧ್ಯಯನ ಮಾಡಬೇಕು. ಆತ್ಮವನ್ನು ಅಧ್ಯಯನ ಮಾಡಕ್ಕಾಗಲ್ಲ, ಆತ್ಮ ನಾನೇ ಆಗಿದ್ದೇನೆ. ನನ್ನ ಕಣ್ಣನ್ನು ನಾನು ನೋಡಕ್ಕಾಗಲ್ಲ, ನನ್ನ ಕಣ್ಣು ಇದೆ ಅಂತ ತಿಳ್ಕೋಬೇಕಷ್ಟೇ. ಸರಿನಾ? ಸರಿ ಸರಿ, ನಮಸ್ಕಾರ. ಎಸ್, ಯುವರ್ ಕ್ವಶನ್ ವಾಟ್ ಇಸ್ ಇಟ್?
It is like this is the only purpose of it. Like that, one room is subconscious mind, one room is unconscious mind. ಸೊ ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಅಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಒಂದು ರೂಮಲ್ಲಿ ಕತ್ತಲೆ ಇದೆಯಪ್ಪ, ಆ ಕತ್ತಲೆ ರೂಮಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆಯ್ತಾ. ಎಷ್ಟು ಹೊತ್ತಾದ್ಮೇಲೆ ನನಗೆ ಗೊತ್ತಾಗುತ್ತೆ ಏನಿದೆ ಅಂತ, ಎಷ್ಟು ಪ್ರಯತ್ನ ಮಾಡಿ ಸಾಧನೆ ಮಾಡಿ ಗೊತ್ತಾಗಲ್ಲ. ಲೈಟ್ ಹಾಕ್ಬೇಕು. ನಾವೇನ್ ಮಾಡ್ತೀವಿ, ಆಧ್ಯಾತ್ಮ ಸಾಧನೆ ಮಾಡಿ ಆತ್ಮ ಪಡ್ಕೊಳ್ತಿದ್ದು ಅಲ್ಲ, ಲೈಟ್ ಹಾಕ್ಬೇಕು, ಬೆಳಕು ಬರಬೇಕು. ಎಂತ ಬೆಳಕು? ಅರಿವಿನ ಬೆಳಕು, ಆಯ್ತಾ. ಈಗ ಅರಿವಿನ ಬೆಳಕು ಬರ್ಬೇಕು ಬೇಡ? ಅರಿವಿನ ಬೆಳಕು ರೂಮಲ್ಲಿ ಬಿದ್ದಾಗ ಅಲ್ಲಿ ಏನು ಏನು ಇದೆ ಅಂತ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗಲ್ಲ. ಈಗ ನಮ್ಗೆ ಅರಿವಿನ ಬೆಳಕು ಎಲ್ಲಿದೆ? ಕಾನ್ಶಿಯಸ್ ಮೈಂಡ್ ಇದೆ. ಕಾನ್ಶಿಯಸ್ ಮೈಂಡ್ ಪ್ರಪಂಚ ಏನಾಗುತ್ತೆ ಗೊತ್ತಾಗ್ತದೆ ಅಲ್ವಾ. ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್, ನಾನು ಅನ್ನೋ ಫೀಲಿಂಗ್ ಇದೆ, ನಾನು ದೇಹ ಅನ್ನೋದು ತಪ್ಪು ಕಲ್ಪನೆ ಇದೆ, ಅಲ್ಲಿ ಪೂರ್ಣ ಅರಿವು ಬಂದಿಲ್ಲ, ಬೆಳಕು ಬಂದಿಲ್ಲ. ಸೊ ಈಗ ರೂಮಲ್ಲಿ ಒಂದು ರೂಮಲ್ಲಿ ಬೆಳಕು ಹಾಕಿದೆ, ಇನ್ನೊಂದು ರೂಮಲ್ಲಿ ಬೆಳಕು ಹಾಕಿದೆ, ಇನ್ನೊಂದು ರೂಮಲ್ಲಿ ಬೆಳಕು, ಅಲ್ಲೆಲ್ಲ ಏನೇನು ಗೊತ್ತಾಗುತ್ತೆ. ಕಾನ್ಶಿಯಸ್ ಮೈಂಡ್ ಒಂದು ಬೆಳಕು ಅಂತ ಆದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಇನ್ನೊಂದು ಬೆಳಕು ಅಂತ ಇದ್ರೆ, ಅನ್ಕಾನ್ಶಿಯಸ್ ಮೈಂಡ್ ಒಂದು ಬೆಳಕಾದ್ರೆ, ಮೂರು ಕಡೆ ಬೆಳಕಾದಾಗ ಅಲ್ಲಿ ಏನಾಗುತ್ತೆ? ಅಲ್ಲಿ ಜ್ಞಾನೋದಯ ಆಗುತ್ತೆ ಅಂತ. ಈಗ ಮುಂಚೆ ಹೇಳಿದೆ ಮುಕ್ತಿ ಅಂತ ಹೇಳಿದ್ರೆ, ಈ ತಪ್ಪು ಕಲ್ಪನೆಯಿಂದ ಅಜ್ಞಾನದಿಂದ ಮುಕ್ತಿ. ನಾನು ಮುಕ್ತನೇ, ಆತ್ಮಕ್ಕೆ ಬಂಧನ ಇಲ್ಲ, ಮುಕ್ತ ಇಲ್ಲ ಆತ್ಮನಿಗೆ. ಬಟ್ ತಪ್ಪು ಕಲ್ಪನೆ ಇದೆ. ತಪ್ಪು ಕಲ್ಪನೆ ಇದೆ ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಅಲ್ಲಿ ಬೆಳಕು ಬರಬೇಕು. ಎನ್ಲೈಟ್ಮೆಂಟ್, becoming aware of what I am not, anatma, becoming aware of nitya anitya, that's called enlightenment, that's called mukti. Mukti, freedom from mind, wrong concepts in the mind. Being aware, sakshi. I don't want to observe in sensation, I'm just saying sakshi, sakshi of the full mind, sakshi of the total mind. ಆರ್ ಸಾಕ್ಷಿಯಾಗಿ ಜಾಗೃತ ಮನಸ್ಸು ಸುಪ್ತ ಮನಸ್ಸಿಗೆ ಸಾಕ್ಷಿ ಆದಾಗ ಅಲ್ಲಿ ಹೋಗುತ್ತೆ. ಇಲ್ಲ ಆತ್ಮ ವಿಚಾರ ಮಾಡಿ, ನಾನು ಯಾರಂತ ವಿಚಾರ ಮಾಡಿ, ಎಲ್ಲ ವಿಚಾರಗಳಿಗೆ ಒಂದು ಮೂಲ ವಿಚಾರ ಯಾವುದು? ನಾನು ಒಂದು. ಆ ನಾನು ಯಾರಂತ ವಿಚಾರ ಮಾಡಿ ಅದು ಹೋದಾಗ ಫುಲ್ ಹೋಗ್ಬಿಡ್ತದೆ. ಸಬ್ ಕಾನ್ಶಿಯಸ್ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಇಟ್ ಕಮ್ಸ್ ಥ್ರೂ ಎನ್ಕ್ವೈರಿ, ನೋ ಕಮ್ಸ್ ಟು. ಹರಿಯೋಮ್ ಗುರುಜಿ. You don't have to come, that come to surface. Adnana will come to surface. ಏನ್ರಪ್ಪ ಯಾರದು? ಮಾಲಾ ಗುರುಜಿ. ಜಾಗೃತ ಮನಸ್ಸು ಸುಪ್ತ ಮನಸ್ಸಿಗೂ ಸಾಕ್ಷಿ, ಸುಪ್ತ ಮನಸ್ಸು ಜಾಗೃತ ಮನಸ್ಸಿಗೂ ಸಾಕ್ಷಿ ಅನ್ನೋ ಒಂದ್ ಪದ ಹೇಳ್ತಾ ಇದ್ರಿ ಗುರುಜಿ. ಇಲ್ಲ 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 ಇಲ್ಲ, ಸಾಕ್ಷಿ ಎಲ್ಲದಲ್ಲೂ ಸಾಕ್ಷಿ ಮೂರನ್ನು ನೋಡ್ತಾ ಇದ್ದಾರೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು, ಹೌದು ಗುರುಜಿ, ಅವಚೇತ ಮನಸ್ಸು. ಜಾಗೃತ ಮನಸ್ಸು ಸುಪ್ತ ಮನಸ್ಸು ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಮನಸ್ಸಿಗೆ ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಮನಸ್ಸಿಗೆ ಸಾಕ್ಷಿ ಆಗಬೇಕು. ಹಾ ಆಯ್ತು ಅಲ್ವಾ? ಅರ್ಥ ಆಯ್ತು. ಹಾ, mind is not playing the role. Mind is saying holding the role of, it is holding a wrong identity, holding the conscious mind only, conscious mind only. No, conscious mind doesn't become sakshi. Sakshi is only becoming sakshi. Conscious mind cannot become, mind cannot become sakshi. Mind is drifting. ಈ ಜಾಗೃತ ಮನಸ್ಸು ಸಾಕ್ಷಿ ಆಗಲಿ ಸಾಧ್ಯ ಇಲ್ಲಪ್ಪ, ಸಾಕ್ಷಿನೇ ಆಗೋದು. ನಾನು ಸಾಕ್ಷಿ ಅಂತ ಹೇಳುವಾಗ ಅದು ಸಾಕ್ಷಿ ಭಾವ ಅಂತ ಹೇಳ್ತೇವೆ, ಅಲ್ಲಿ ಸಾಕ್ಷಿ ಆಗಲ್ಲ, ನಾನು ಸಾಕ್ಷಿನೇ ಇರೋದು. ನನ್ನ ಜಾಗೃತ ಮನಸ್ಸು ಹುಚ್ಚಾಬಡಿ ವಿಚಾರಗಳು ಬರ್ತವೆ, ಅದ್ರ ಬದಲು ನಾನು ಸಾಕ್ಷಿ ಅಂತ ಹೇಳಿದಾಗ ಅದು ಬೇರೆ ವಿಚಾರಗಳು ಹೋಗ್ತವೆ. ಸಾಕ್ಷಿ ಬೇರೆ ಎಲ್ಲ ಗಮನಿಸ್ಲಿಕ್ಕೆ ಆಗುತ್ತೆ. ಸಿ ಯುವರ್ ಐಡೆಂಟಿಟೀಸ್ ಆರ್ ಪಾಪಿಂಗ್ ಅಪ್. ಏನಾಗುತ್ತೆ? ನಾನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಹೆಂಗಸು, ನಾನು ಅಂತೆ, ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಾನು ಯಾರು, ನಾನು ಸಾಕ್ಷಿ ಅಂತ ಹೇಳಿದಾಗ ಬೇರೆ ಎಲ್ಲ ವಿಚಾರಗಳು ಸಾಕ್ಷಿ. ಆಗ ಸಾಕ್ಷಿ ಸುಮ್ಮನೆ ಅಬ್ಸರ್ವ್ ಮಾಡ್ತದೆ, ಬೇರೆಲ್ಲ ವಿಚಾರಗಳು ಸಾಕ್ಷಿ ಬರ್ತಾರೆ. ಅಂದ್ರೆ ನಿಮ್ಮ ಈ ಮನಸ್ಸು, ಜಾಗೃತ ಮನಸ್ಸಿನಲ್ಲಿ ಕ್ಲಟರ್ ಕಡಿಮೆ ಆಗುತ್ತೆ. ದ ಕ್ಲಟರ್ ಇನ್ ದ ಮೈಂಡ್ ಕಮ್ಸ್ ರೆಡ್ಯೂಸಸ್ ಬಿಕಾಸ್ ಟೂ ಮೆನಿ ಐಡೆಂಟಿಟೀಸ್ ಡೋಂಟ್ ಪಾಪ್ ಅಪ್. ನೋ ಯಾರ್, ಸಾಕ್ಷಿ is there all the time. Mind is not playing the role of sakshi, mind is holding sakshi bhava. I am sakshi. See, ಸಾಕ್ಷಿ ಭಾವ ಯಾಕೆ ಬೇಕಂದ್ರೆ ನಮ್ಮಲ್ಲಿ 10,000 ಯೋಚನೆ ಬರ್ತವೆ, 60,000 ಏನೋ ಸುಮ್ಮನೆ ಧ್ಯಾನ ಕೂತ್ಕೊಂಡೆ, ಅಯ್ಯೋ ಅಡಿಗೆ ಮನೆ ಮಾಡಬೇಕು, ತಾಯಿ ಅಲ್ಲ, ನನ್ನ ಮಗ ಏನ್ ಮಾಡ್ತಾನೆ, ನನ್ನ ಗಂಡ ಏನ್ ಮಾಡ್ತಾನೆ, ನಾನು ಅಲ್ಲಿ ಹೋಗ್ತಿದೆ, ಅಯ್ಯೋ ನನ್ನ ವ್ಯಾಪಾರ ಆಗಿಲ್ಲ. ಥೌಸಂಡ್ಸ್ ಆಫ್ ಐಡೆಂಟಿಟಿ ಬರ್ತದೆ, ಎಲ್ಲ ಐಡೆಂಟಿಟಿಗೂ ಒಂದೊಂದು ಯೋಚನೆ ಮಾಡಿದೆ.
70,000 ಥಾಟ್ಸ್ ಬರ್ತವೆ. ಆಯ್ತಾ? ಅಲ್ಲಿ ಹೇಳ್ಬೇಕು ನಿಜವಾದ ನಾನು ಇದು ಯಾವುದೂ ಅಲ್ಲ, ಸಾಕ್ಷಿ ನಾನು ಅಂತ ಹೇಳ್ಬೇಕು. ಯಾರು ಹೇಳುದು? ಆ ಮನಸ್ಸಿನ ನಾನು ಸಾಕ್ಷಿ ಅನ್ನೋ ಭಾವನೆ ಇಟ್ಕೋಬೇಕು. ಕಾನ್ಶಿಯಸ್ ಮೈಂಡ್ ನಾನು ಸಾಕ್ಷಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ನಿಜವಾಗ್ಲೂ ನಾನು ಸಾಕ್ಷಿನೇ ಅಲ್ವಾ? ಅದು ನಿಜ. ಆವಾಗ ಏನಾಗುತ್ತೆ, ಬೇರೆ ಯೋಚನೆಗಳೆಲ್ಲ ಬಿಡ್ತೇವೆ, ನೆಗ್ಲೆಕ್ಟ್ ಮಾಡ್ತೇವೆ. ಇಲ್ದೇನಾಗುತ್ತೆ, ನಾನು ಹೆಂಡತಿ ಅಂದ್ಕೊಂಡು ಹೆಂಡತಿ ಕಡೆ ಹೋಗ್ತೇನೆ, ನಾನು ತಾಯಿ ಅಂದ್ಕೊಂಡು ತಾಯಿ ಕಡೆ ಹೋಗ್ತೇನೆ. ಆವಾಗ ಏನಾಗುತ್ತೆ, ಮನಸ್ಸು ಖಾಲಿ ಆಗಲಿ ಶುರು ಆಗುತ್ತೆ. ಮನಸ್ಸು ಖಾಲಿ ಆದಾಗ ಸಬ್ ಕಾನ್ಶಿಯಸ್ ಮೈಂಡ್ ಹೊರಗೆ ಬರಲಿ ಶುರು ಆಗುತ್ತೆ. ಅದನ್ನ ಗಮನಿಸ್ಲಿಕ್ಕೆ ಆಗುತ್ತೆ, ಇದ್ರೆ ಗಮನಿಸ್ಲಿಕ್ಕೆ ಆಗಲ್ಲ. ಯು ಹ್ಯಾವ್ ಟು ಮೇಕ್ ದ ಮೈಂಡ್ ಫ್ರೀ ಫ್ರಮ್ ಅನ್ವಾಂಟೆಡ್ ಥಾಟ್ಸ್. Now for Sakshi identity, mind has become empty room. In that empty room, any other subconscious thought can come up now. Otherwise, unconscious thoughts will keep on coming. So you are able to witness that. ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ಸ್ವಲ್ಪ ಧ್ಯಾನ ಮಾಡೋಣ. ಎಲ್ಲರೂ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ.